2,40,000 ಮಾಡ್ಕೊಡ್ತೀನಿ. 2,40,000ಗೆ ಕೂಡ ಸೂಪರ್ ಸಿಗ್ತಾ ಇದೆ. ಬನ್ನಿ ಇಂಜಿನ್ ಕಂಡೀಷನ್ ಚೆಕ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ತಗೊಂಡು ಹೋಗ್ಬೋದು, ಯಾಕಂದ್ರೆ ಕ್ರೇಜಿ ಗಾಡಿ ಇದು. ಸರ್ ಫೈನಲ್ 260 ಮಾಡ್ಕೊಡ್ತೀನಿ ಸರ್. 4,60,000 ಮಾಡ್ಕೊಡ್ತೀನಿ. 4,60,000ಕ್ಕೆ ಸ್ಕಾರ್ಪಿಯೋ ಆಟೋಮೆಟಿಕ್ 2010 ಮಾಡೆಲ್ ಫಿಟ್ಟಿಂಗ್ಸ್ ಜೊತೆಯಲ್ಲಿ ಇದೆ ಸರ್. ಇದರಲ್ಲಿ ನಿಮಗೆ ಟಚ್ ಸ್ಕ್ರೀನ್ ಆನ್ ಸಿಸ್ಟಮ್ 22 ಇಂಚಸ್ ಸಿಸ್ಟಮ್ ಇದೆ, ಪ್ಲಸ್ ಆಂಪ್ ಊಫರ್ ಕೂಡ ಇದೆ. ಇದರಲ್ಲಿ ಕ್ಯಾಪ್ಟನ್ ಸೀಟ್ಸ್ ಇದೆ, ಲೆದರ್ ಸೀಟ್ ಹಾಕಿದ್ದಾರೆ. ಗಾಡಿ ಮಾತ್ರ ಇನ್ನೂ ಕೂಡ ಶೈನ್ ಹಂಗೆ ಇದೆ ಸರ್. ಫೈನಲ್ ಪ್ರೈಸ್ ಒಂದೇ ಬೆಲೆ. ನಿಮ್ಮ ಚಾನಲ್ ಅಲ್ಲಿ ನೋಡ್ಕೊಂಡು ಬರೋರಿಗೆ ಪ್ರೀಮಿಯಂ ಕಾರು 1.5 ಲಕ್ಷ ಕಮ್ಮಿ ಮಾಡ್ತೀನಿ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ನಾನಿವತ್ತು ಮತ್ತೊಮ್ಮೆ ಸಾಗರ್ ಕಾರ್ಸ್ಗೆ ಬಂದಿದ್ದೀನಿ. ಸಾಗರ್ ಕಾರ್ಸ್ನ ಎಕ್ಸಾಕ್ಟ್ ಲೊಕೇಶನ್ ಹೇಳೋದಾದರೆ ನಿಮಗೆ ಬೈರ್ಸಂದ್ರ 8 ಮೇನ್ ರೋಡಲ್ಲಿ ಸ್ವಿಮ್ಮಿಂಗ್ ಪೂಲ್ ಬರುತ್ತೆ, ಅದರ ನಿಯರ್ ಬೈ ಅಲ್ಲೇ ಬರುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಏನಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ದಿನ ಆಗೋಗಿತ್ತು ಸಾಗರ್ ಕಾರ್ಸ್ಗೆ ಬಂದು. ಇಷ್ಟು ಗ್ಯಾಪ್ ಏನಕ್ಕಾಯಿತು, ತುಂಬ ರೀಸೆಂಟಾಗಿ ಫ್ರೀಕ್ವೆಂಟಾಗಿ ವಿಡಿಯೋ ಮಾಡ್ತಾ ಇದ್ದೆ ಇಲ್ಲಿ. ಬಟ್ ಇಷ್ಟು ಗ್ಯಾಪ್ ಏನಕ್ಕಾಯಿತು ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಜನಕ್ಕೆ ಕ್ಲಾರಿಟಿ ಇರಲಿಲ್ಲ, ಅಡ್ವಾನ್ಸ್ ರಿಲೇಟೆಡ್ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಿದ್ರಿ. ಸೊ ಆ ಬಗ್ಗೆ ನಾನು ಇವ್ರ ಹತ್ರ ಕ್ಲಾರಿಟಿ ಕೇಳಿದ್ದೆ. ಅದಾದಮೇಲೆ ಇವ್ರ ಬಾಸು ಅಂದರೆ ಆಲ್ಮೋಸ್ಟ್ ಅವರು ಯೂಸ್ಡ್ ಕಾರ್ ಯೂನಿಯನ್ಗೆ ಹೆಡ್ ಅವರು. ಸೊ ಅವರು ನಮಗೆ ಕ್ಲಾರಿಟಿ ಕೊಟ್ಟರು ಆ್ಯಂಡ್ ಎಲ್ಲ ಕಡೆ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿ ಕ್ಲಾರಿಟಿ ಕೊಟ್ಟರು. ಅದು ಕನ್ವಿನ್ಸಿಂಗ್ ಅಂತ ಅನ್ನಿಸ್ತು. ಸೊ ಇವತ್ತು ಆ ಬಗ್ಗೆ ಕ್ಲಿಯರಾಗಿ ಮಾಹಿತಿ ಕೊಡೋಣ. ಸೊ ಯಾವ ಥರ ಯೂಸ್ಡ್ ಕಾರ್ ಬಿಸ್ನೆಸ್ ನಡೆಯುತ್ತೆ ಆ್ಯಂಡ್ ಎಷ್ಟು ಮುಂಜಾಗ್ರತೆ ವಹಿಸಬೇಕು ಒಂದು ಕಾರ್ ತಗೋಬೇಕಾದ್ರೆ, ಏನೆಲ್ಲ ಚೆಕ್ ಮಾಡಬೇಕು, ಒಂದು ಅಡ್ವಾನ್ಸ್ ರಿಲೇಟೆಡ್ ನೀವು ಒಂದು ಅಡ್ವಾನ್ಸ್ ಮಾಡ್ತಿದ್ದೀರಾ ಕಾರ್ಗೆ ಅಂತ ಹೇಳಿ. ಸೊ ಇದೆಲ್ಲ ಕಡೆ ನಡೆಯುವಂಥದ್ದೇ ಇದು, ಅಂದರೆ ಇದೊಂದೇ ಕಡೆ ಅಂತ ಅಲ್ಲ. ಬಟ್ ಇಲ್ಲಿ ಸ್ವಲ್ಪ ಕಮೆಂಟ್ ಜಾಸ್ತಿ ಬರ್ತಿದ್ದರಿಂದ ಇದು ಸ್ವಲ್ಪ ಕ್ಲಾರಿಟಿ ಕೊಡ್ತಾ ಇದ್ದೀವಿ. ಸರ್ ಹೇಳಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಥ್ಯಾಂಕ್ ಯು ಸರ್. ಇವಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಸ್ವಲ್ಪ ದಿನ ಬಂದಿರಲಿಲ್ಲ ನಿಮ್ಮ ಶೋರೂಮ್ಗೆ. ಭಾಳ ದಿನ ಆಯಿತು ಸರ್ ನಿಮ್ಮ ಚಾನಲ್ ವಿಡಿಯೋ ಮಾಡಿ, ತುಂಬ ದಿನ ಆಯಿತು ಆಲ್ಮೋಸ್ಟು. ಇವಾಗ ಸರ್ ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿದ್ರೆ ನೀವು ಸೇಮ್ ಅದೇ ಹೇಳಿದ್ರು ಸರ್. ಕಮೆಂಟ್ಸ್ ಅಲ್ಲಿ ಜಾಸ್ತಿ ಕಮೆಂಟ್ಸ್ ಬರ್ತಾ ಇದೆ, ಅಡ್ವಾನ್ಸ್ ರಿಲೇಟಿವ್ ಎಲ್ಲ ಕಮೆಂಟ್ಸ್ ಬರ್ತಾ ಇದೆ ಅಂತ ಹೇಳಿದ್ರು. ಅದಕ್ಕೆ ಕ್ಲಾರಿಫೈ ಮಾಡೋಣ ಅಂತ ಮೊನ್ನೆ ನೀವು ನಮ್ಮ ಬಾಸ್ ಮಂದಿ ನಿಮಗೆ ಕರೆದು ಚೆನ್ನಾಗಿ ಮಾತಾಡಿದ್ರು. ಅದನ್ನೇ ಕ್ಲಾರಿಫಿಕೇಶನ್ ಕೊಡ್ತಾರೆ. ಏನ್ ಕ್ಲಾರಿಫಿಕೇಶನ್ ಅಂದ್ರೆ ಅದು ಕ್ಲಿಯರ್ ಕಟ್ ಶಾರ್ಟ್. ಕಸ್ಟಮರ್ ನೋಡಿ ಸರ್, ನಮ್ಮ ಹತ್ರ ಒಬ್ಬರು ಬಂದ್ಬಿಟ್ಟು ಗಾಡಿಗೆ ಅಡ್ವಾನ್ಸ್ ಮಾಡ್ತಾರೆ. ಇವಾಗ ಜಸ್ಟ್ ಸ್ಕಾರ್ಪಿಯೋ ತಗೊಳ್ಳೋಣ ಎಕ್ಸಾಂಪಲ್, ಈ ಗಾಡಿಗೆ ಅಡ್ವಾನ್ಸ್ ಮಾಡ್ತಾರೆ ಅವರು. ಅಡ್ವಾನ್ಸ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಅಡ್ವಾನ್ಸ್ 10,000 ಕೊಡ್ತಾರೆ ಸರ್. ಅಡ್ವಾನ್ಸ್ಗೋಸ್ಕರ ಗಾಡಿ ರೇಟ್ ಮಾತಾಡಿ 10,000 ಕೊಡ್ತಾರೆ. ಇವಾಗ ಅವ್ರಿಗೆ ಲೋನ್ ಬೇಕಂದ್ರೆ ಲೋನ್ ಮಾಡ್ಕೊಡ್ತೀನಿ, ಇಲ್ಲ ಅವರು ಕ್ಯಾಶ್ ಅಲ್ಲಿ ಇಷ್ಟು ದಿನ ಟೈಮ್ ತಗೊಂತಾರೆ, 1 ವೀಕ್ ಟೈಮ್ 2 ದಿನ ಟೈಮ್, ಆ ಡೇಟ್ ಅಲ್ಲಿ ಕೊಡ್ತೀನಿ. ಆ ದಿನ ಅಂತಾಗ ಅವ್ರಿಗೆ ನಾನು ಫೋನೇ ಮಾಡಲ್ಲ. ಅವರು ಇವಾಗ ಇವತ್ತು 13th, ಇವತ್ತು ಅಡ್ವಾನ್ಸ್ ಮಾಡಿದ್ದಾರೆ ಸರ್, ನಾವು 18ಗೆ ತೊಗೊಳ್ತೀವಿ. 18ಗೆ ತೊಗೊಳ್ತೀವಿ ಅಂದ್ರೆ ಆ 18 ತನಕ ನಾವು ಕಾಲೇ ಮಾಡಲ್ಲ. ಅವರು ಅಡ್ವಾನ್ಸ್ ಮಾಡಿದ್ದಾರೆ ಅವರು, ಯಾಕಂದ್ರೆ 10,000 ಅಡ್ವಾನ್ಸ್. ಬೇರೆಯವ್ರು ಬಂದ್ರೆ ನಾವು ತೋರಿಸಲ್ಲ. ಇವಾಗ ಇವ್ರಿಗೆ ಕೊಟ್ಟಿರೋದನ್ನ 3 ಲಕ್ಷ ಗಾಡಿಗೆ ಬೇರೆಯವ್ರು ಬಂದ್ಬಿಟ್ಟು 320 ಕೇಳ್ಬೋದು ನನಗೆ. ಕೊಡಕ್ಕಾಗಲ್ಲ, ಯಾಕಂದ್ರೆ ಈಗ ಕಸ್ಟಮರ್ ಕೊಟ್ಟಿದ್ದಾರೆ, ನಾನು ರಿಪಿಟೇಷನ್ ಇರಲ್ಲ. ಇವಾಗ ಕೊಟ್ಬಿಟ್ರೆ 20,000 ಮುಖ ನೋಡ್ಕೊಂಡು ನಾನು ಕೊಟ್ಬಿಟ್ರೆ ರಿಪಿಟೇಷನ್ ಇರಲ್ಲ. ಅವ್ರು ಬಂದು ನನಗೆ ಕೇಳ್ಬೋದು, ಹೆಂಗ್ರಿ ನೀವು ಕೊಟ್ಬಿಟ್ರು, ನಾನು ಅಡ್ವಾನ್ಸ್ ಕೊಟ್ಟಿದ್ದೀನಲ್ಲ, ನೀವು ಹೆಂಗ್ ಕೊಟ್ಬಿಟ್ರು ಅಂತ. ಅದಕ್ಕೋಸ್ಕರ ನಾವು ಯಾರಿಗೆ ಕೊಡಲ್ಲ. ಅವ್ರು ಆಫ್ಟರ್ ಒಂದು 6 ಡೇಸ್ 7 ಡೇಸ್ ಬಿಟ್ಟು ಬಂದ್ಬಿಟ್ಟು ಸರ್ ನಮಗೆ ಗಾಡಿ ಬೇಡ, ನಮ್ಮ ಯಾರು ಮನೆಯಲ್ಲಿ ಇದು ಆಗಿದೆ, ನಮ್ಮ ಬ್ರದರ್ ಬೇಡ ಅಂತ ಹೇಳ್ತಾ ಇದ್ದಾರೆ, ನಂಬರ್ ಸೆಟ್ ಆಗ್ತಾ ಇಲ್ಲ ನಮಗೆ, ನಮ್ಮ ಇವರು ಹೇಳ್ತಾ ಇದ್ದಾರೆ, ನಮ್ಮ ಏನು ಪ್ರಾಬ್ಲಮ್ ಹೇಳ್ತಾರೆ ಒಂದು. ಓಕೆ, ಆವಾಗ ಗಾಡಿ ಬೇಡ ಅಂದ್ರೆ ನಾವು ಏನ್ ಮಾಡಕ್ಕೆ ಆಗತ್ತೆ? ಇಷ್ಟು ದಿನ ವೇಟ್ ಮಾಡಿಬಿಟ್ಟು ನಮಗೆ ಏನು ಪ್ರಯೋಜನ? ಇವಾಗ ನಾನು ಬರೋ 7 ಡೇಸ್ ಅಲ್ಲಿ ಎಷ್ಟು ಕಸ್ಟಮರ್ ಹೋಗ್ಬಿಡ್ತಾರೆ ನಮ್ದು. ಇವಾಗ ನಾವು 7 ಡೇಸ್ ತನಕ ಗಾಡಿ ಬ್ಲಾಕ್ ಮಾಡಿಬಿಟ್ಟು ಅಮೌಂಟ್ ಬ್ಲಾಕ್, ಗಾಡಿ ಬ್ಲಾಕ್, ಕಸ್ಟಮರ್. ಬಟ್ ಈ ಬಗ್ಗೆ ಕಸ್ಟಮರ್ ನೀವು ಮುಂಚೆನೆ ಮಾಹಿತಿ ಕೊಡ್ತೀರಾ ಅಂತ ಹೇಳಿ? ಈ ಮೇನ್ ನಾವು ಕೊಡ್ತೀವಿ ಸರ್, ಫಸ್ಟ್ ಕೊಡ್ತೀವಿ ಸರ್. ನಾವು ಏನ್ ಹೇಳ್ತೀವಿ ಅಂದ್ರೆ ಕಸ್ಟಮರ್ಗೆ ಅಡ್ವಾನ್ಸ್ ಮುಂಚೆ, ಸರ್ ಅಡ್ವಾನ್ಸ್ ಮಾಡ್ತೀರಾ, ಅಡ್ವಾನ್ಸ್ ಲೋನ್ ಮಾಡ್ಕೊಡ್ತಾ ಇದ್ದೀನಿ. ಅಗರ್ ನಿಮ್ಗೆ ಬ್ಯಾಂಕ್ ಲೋನ್ ಆಗ್ತಾ ಇಲ್ಲ, ವಿ ಹ್ಯಾವ್ ಆಪ್ಷನ್ ಪ್ರೈವೇಟ್ ಲೋನ್. ಪ್ರೈವೇಟ್ ಲೋನ್ ಆಪ್ಷನ್ ಇದೆ. ಪ್ರೈವೇಟ್ ಲೋನ್ ನಲ್ಲಿ 50% ಫಂಡಿಂಗ್ ಕೊಡ್ತಾರೆ. ಬ್ಯಾಂಕ್ ಲೋನ್ ಅಲ್ಲಿ ಹೋದ್ರೆ 70%, 75%, 80%, ಮ್ಯಾಕ್ಸಿಮಮ್ 90% ಆಗ್ಬೋದು. ಪ್ರೊಫೈಲ್ ಮೇಲೆ ಡಿಪೆಂಡ್ ಕಸ್ಟಮರ್ದು. ಅಕಸ್ಮಾತ್ ಅವ್ರಿಗೆ ಬ್ಯಾಂಕ್ ಅಲ್ಲಿ ಆಗ್ತಾ ಇಲ್ಲ ಅಂದ್ರೆ ಅವ್ರಿಗೆ ಆಪ್ಷನ್ ಕೊಡ್ತೀನಿ, ಸರ್ ನೋಡಿ ಸರ್ 50% ಮಾಡ್ಕೊಳ್ಳಿ, 50% ನಿಮಗೆ ಟೈಮ್ ಕೊಡ್ತೀನಿ, 1 ವೀಕ್ 2 ವೀಕ್ಸ್ ಬೇಕಾದ್ರೆ ಟೈಮ್ ಕೊಡ್ತೀನಿ, ನೀವು 15 ಮಾರಿ ತೊಗೊಂಡ್ಬಿಡಿ ಗಾಡಿ, ಹೆಂಗೇನೋ ಮಾಡಿ. ಇಲ್ಲಾಂದ್ರೆ ನಿಮ್ಮ ಪ್ರೊಫೈಲಲ್ಲಿ ಆಗ್ತಾ ಇಲ್ಲ ಲೋನು, ಬೇರೆ ನಿಮ್ಮ ಮನೆಯವ್ರದ್ದು ಯಾರ್ದು ಪ್ರೊಫೈಲ್ ಕೊಡಿ, ನಿಮ್ಮ ಬ್ರದರ್ ಆಗಲಿ ಯಾರ್ದು ಕೊಡಿ, ಅವ್ರ ಮೇಲೆ ಲೋನ್ ಮಾಡ್ಕೊಡೋಣ ಬೇಕಂದ್ರೆ. ಸೊ ಇವಾಗ ನೀವು ಒಂದು ಗಾಡಿ ಬುಕ್ ಮಾಡ್ತಾರೆ ಅಡ್ವಾನ್ಸ್ ಕೊಟ್ಟು ಅಂತ ಹೇಳಿದ್ರೆ, ಅವ್ರಿಗೆ ಅಕಸ್ಮಾತ್ ಲೋನ್ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಒಂದು ಆಲ್ಟರ್ನೇಟಿವ್
ಪ್ಲಾನ್ ಮಾಡಿ ನಾನು ಮಾಡ್ಕೊಡ್ತೀರಾ ಕೊಡ್ತೀನಿ, ಅವ್ರಿಗೆ ಸಪೋರ್ಟ್ ನಾನು ಮಾಡ್ತೀನಿ ಸರ್. ಅವ್ರಿಗೆ ಹೆಂಗ್ ಬೇಕು ನನ್ನ ಕಡೆಯಿಂದ. ಬಟ್ ನಾವು ಏನು ಮಾಡಿ ತುಂಬಾ ದಿನ ಡಿಲೇ ಆದ್ಮೇಲೆ ಬನ್ನಿ ಬೇಡ ಕ್ಯಾನ್ಸಲ್ ಮಾಡಿದ್ರೆ ನಿಮಗೂ ಕೂಡ ತೊಂದರೆ ಆಗುತ್ತೆ ಅಂತ ಹೇಳಿ ಸರ್. ಅಡ್ವಾನ್ಸ್ ವಾಪಸ್ ಕೊಡಲ್ಲ ಅಂತ ಹೇಳಿ ಇದು ಎಲ್ಲಾ ಕಡೆ ಆಲ್ಮೋಸ್ಟ್ ನಡೆಯುತ್ತೆ. ಆಲ್ಮೋಸ್ಟ್ ಎಲ್ಲಾ ಕಡೆ ಇದೆ ಸರ್, ಎಲ್ಲಾ ಕಡೆ ಇದೆ ಸರ್ ಆಲ್ಮೋಸ್ಟ್. ಬಟ್ ಏನಂದ್ರೆ ನನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನಮ್ಮ ವ್ಯೂವರ್ಸ್ ಕಡೆಯಿಂದ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಹಳ್ಳಿ ಕಡೆಯಿಂದ ಬಂದಿರ್ತಾರೆ, ಅವ್ರಿಗೊಂದ್ಸಲಿ ಕ್ಲಿಯರ್ ಆಗಿ ಹೇಳ್ಬಿಡಿ ಈ ತರ ಇದೆ, ಫಸ್ಟೇ ಗಾಡಿ ಚೆಕ್ ಮಾಡ್ಕೊಂಬಿಡಿ. ಒಂದ್ಸಲಿ ಗಾಡಿ ಇಷ್ಟ ಆದ್ಮೇಲೆ ಒಂದ್ಸಲಿ ಬ್ಲಾಕ್ ಮಾಡಾದ್ಮೇಲೆ ಇಷ್ಟು ದಿನ ಟೈಮ್ ಇರುತ್ತೆ ಸರ್. ಅಡ್ವಾನ್ಸ್ ನಾವು ನೋಡಿ ಕೊಡಲ್ಲ ಅಂತ ನಾವು ಹೇಳ್ತಾ ಇಲ್ಲ ಅವ್ರಿಗೆ. ಈ ಗಾಡಿ ಇವಾಗ ಇದು ಪಾಯಿಂಟ್ ಬೇಕಾಗಿರೋದು ಆಕ್ಚುಲಿ. ಯಾಕೆಂದ್ರೆ ಇವ್ರು ನಿಮ್ ಬಾಸ್ ಹೇಳ್ದಾಗ್ಲೂ ಈ ಪಾಯಿಂಟ್ ಹೇಳಿದ್ರು. ಅಡ್ವಾನ್ಸ್ ಆಕ್ಚುಲಿ ಇವ್ರು ಏನ್ ಹೇಳ್ತಿದ್ದಾರೆ, ಒಂದು ಗಾಡಿಗೆ ಅಂತ ನೀವು ಬ್ಲಾಕ್ ಮಾಡಾದ್ಮೇಲೆ ವಾಪಸ್ ಕೊಡಲ್ಲ ಅಂತ ಹೇಳಿ, ಅಂದ್ರೆ ಕ್ಯಾಶ್ ಕೊಡಲ್ಲ ನಿಮ್ಗೆ, ಅದು ಹೌದು. ಬಟ್ ಏನ್ ರಿಟರ್ನ್ ಏನ್ ಮಾಡ್ತಾರಂತೆ ಇವರು. ಸೊ ಇದು ನಿಮ್ಗೆ ಕನ್ವಿನ್ಸಿಂಗ್ ಅಂತ ಅನ್ಸಿದ್ರೆ ನೀವು ಇಲ್ಲಿ ಬರ್ಬೋದು, ಇಲ್ಲ ಅಂದ್ರೆ ನಿಮ್ಗೆ ಬಿಟ್ಟಿದ್ದದು. ಬಟ್ ಇವ್ರೇನು ಹೇಳ್ತಿರೋದು ಅಂತ ಹೇಳಿದ್ರೆ, ಅಡ್ವಾನ್ಸ್ ನಾನು ಈ ಗಾಡಿ ಬುಕ್ ಮಾಡಿದ್ದೀರಾ ನೀವು, ಇದು ಬೇಡ ಅಂತ ಹೇಳಿದ್ರೆ ನಿಮಗೆ ಏನೋ ರೀಸನ್ ಇತ್ತು ಅಂತ ಹೇಳಿದ್ರೆ ನೀವು ಬೇರೆ ಗಾಡಿ ತಗೋಬಹುದು. ಬೇರೆ ಗಾಡಿ ತೋರಿಸ್ತಾರೆ, ಅದೇ ಅಮೌಂಟ್ ಬೇರೆ ಗಾಡಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಅಷ್ಟೇ ಅಲ್ವಾ? ಅವ್ರಿಗೆ ತಗೊಳಗೆ ಇಂಟ್ರೆಸ್ಟ್ ಇಲ್ಲ, ಯಾರು ಅವ್ರ ಫ್ರೆಂಡ್ ಆಗ್ಲಿ ಫ್ರೆಂಡ್ಗೂ ಬೇಕಾದ್ರೆ ರೆಫರ್ ಮಾಡ್ಬೋದು, ಬರ್ಲಿ ರೆಫರ್ ಮಾಡಿ ಅವರು. ಅದು ಅಮೌಂಟ್ ಅವ್ರು ಏನ್ ಆ ತರ ಅವ್ರು ತಿಳ್ಕೊಂಡ್ಬಾರ್ದು. ಏನೋ ನಮ್ಮ ಅಡ್ವಾನ್ಸ್ ಅಲ್ಲಿ ಇವರು 10,000 ಜಾಸ್ತಿ ಇಟ್ಕೊಂಡು ರೇಟಲ್ಲಿ ಹೇಳ್ತಾರೆ, ರೇಟ್ನು ಮಾರ್ಕೆಟ್ ಇಂದ ಕಮ್ಮಿ ಕೊಡ್ತೀನಿ. ರೇಟ್ ಬಗ್ಗೆ ಅದು ಮಾತಿಲ್ಲ ಸರ್. ಕೆಲವರು ತಿಳ್ಕೊಂಡ್ಬಿಡ್ತಾರೆ, ನಮ್ಮ ಅಡ್ವಾನ್ಸ್ 10,000 ಅವ್ರ ಹತ್ರ ಇದೆ, ಈಗ ಅಡ್ವಾನ್ಸ್ ಅದು 10,000 ಸೇರಿಸ್ಕೊಂಡು ರೇಟ್ ನಮ್ಗೆ ಹೇಳ್ತಾ ಇದಾರೆ, ರೇಟ್ ಜಾಸ್ತಿ ಕೊಡ್ಬೋದು ಅಂತ ತಿಳ್ಕೊಳ್ಬೋದು. ಆ ತರ ತಿಳ್ಕೊಂಡ್ಬೇಡಿ. ನಿಮಗೆ ರೇಟು ಮಾರ್ಕೆಟ್ ಇಂದ ಕಮ್ಮಿ ಕೊಡ್ತೀನಿ, ಅದಲ್ಲಿ 10,000 ನಿಮಗೆ ಲೆಸ್ ಆಗುತ್ತೆ. ಸೂಪರ್ ಆಕಿಬ್ ಬೈ, ಥ್ಯಾಂಕ್ ಯು. ಇದೇ ತರ ಬಂದವ್ರಿಗೆಲ್ಲ ಕ್ಲಾರಿಟಿ ಕೊಟ್ಬಿಟ್ರೆ ಒಳ್ಳೇದು, ಸೊ ದಟ್ ಅವರು ಕ್ಲಿಯರ್ ಆಗಿರ್ತಾರೆ. ಹೌದು, ಆಯ್ತಾ? ಥ್ಯಾಂಕ್ ಯು ಸರ್. ಇವಾಗ ನೆಕ್ಸ್ಟ್ ಹೇಳಿ ಸರ್, ನಿಮ್ಮಲ್ಲಿ ಏನೆಲ್ಲ ಫೆಸಿಲಿಟೀಸ್ ಸಿಗುತ್ತೆ? ಯಾಕಂದ್ರೆ ತುಂಬಾ ಜನ ಆಗಿದೆ ವಿಡಿಯೋ ಮಾಡಿ ಸಾಗರ್ ಕಾರ್ಸ್ ಅಲ್ಲಿ. ಸಿಂಪಲ್ ಆಗಿ ಹೇಳಿ, ಯಾಕಂದ್ರೆ ನಾವು ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡ್ಬಿಟ್ಟಿದೀವಿ ಅಲ್ವಾ? ಸೊ ಸಿಂಪಲ್ ಆಗಿ ಏನೇನು ಫೆಸಿಲಿಟಿ ಸಿಗುತ್ತೆ ಅಂತ ಹೇಳ್ಬಿಡಿ ಸರ್. ಆಲ್ಮೋಸ್ಟ್ 1 year ವಾರಂಟಿ ಕೊಡ್ತಾ ಇದೀವಿ, ಸೇಮ್ ಆಸ್ ಯೂಶುವಲ್. ಮುಂಚೆ ಕೊಡ್ತಾ ಇದ್ವಿ 1 year ವಾರಂಟಿ, ಸೇಮ್ ವಾರಂಟಿ 1 year ಗೆ ಇರುತ್ತೆ. ಸೂಪರ್. ಸರ್ವಿಸ್ ಅಲ್ಲಿ ನಾವು ಚೇಂಜ್ ಆಫ್ ಮಾಡಿದೀವಿ. ಮುಂಚೆ 1 ಸರ್ವಿಸ್ ಕೊಡ್ತಾ ಇದ್ರು, ಇವಾಗ ಜನರಲ್ ಸರ್ವಿಸ್ 2 times ಕೊಡ್ತಾ ಇದೀನಿ. 2 times ಕೊಡ್ತಾ ಇದ್ದೀನಿ. ಹೌದು, 2 times ಜನರಲ್ ಸರ್ವಿಸ್ ಕೊಡ್ತಾ ಇದೀನಿ. AC ಸರ್ವಿಸ್ 1 time ಕೊಡ್ತಾ ಇದೀನಿ. ಹೆಲ್ತ್ ಚೆಕಪ್ಸ್, ಪ್ರೀಮಿಯಂ ಕಾರ್ ವಾಷಿಂಗ್ಸ್, ರೋಡ್ ಸಜೆಷನ್ಸ್, ಪ್ಲಸ್ ಡೆಲಿವರಿ ಟೈಮಲ್ಲಿ ಅವರಿಗೆ ಫಾಸ್ಟ್ ಟ್ಯಾಗ್ ಮಾಡ್ಕೊಡ್ತಾ ಇದ್ದೀವಿ. ಪ್ಲಸ್ 3M ಪಾಲಿಶ್ ಮಾಡ್ಕೊಡ್ತೀನಿ. RTO ನೇಮ್ ಟ್ರಾನ್ಸ್ಫರ್ ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ಕೊಡ್ತೀನಿ. ಪ್ಲಸ್ ಅವರಿಗೆ ಲೋನ್, ಅವ್ರ ಕಸ್ಟಮರ್ದು ಲೋನ್ದು ಇವಾಗ ಹೊಸ ಸ್ಕೀಮ್ ತೊಗೊಂಡು ಬಂದಿದ್ದೀವಿ ಈ ಬಾರಿ. ನಿಮ್ಮ ವಿಡಿಯೋಲಿ ಲಾಂಚ್ ಮಾಡ್ತಾ ಇರೋದು. ಥ್ರೂ ಔಟ್ ಇಂಡಿಯಾಗೆ ಅವ್ರ ಅಡ್ರೆಸ್ ಎಲ್ಲಿನೂ ಇಲ್ಲಿ ಥ್ರೂ ಔಟ್ ಇಂಡಿಯಾದಲ್ಲಿ ಅಡ್ರೆಸ್ ಲೋನ್ ಮಾಡ್ಕೊಡ್ತೀನಿ ಅವ್ರಿಗೆ. ಸೂಪರ್ ಸರ್. ನಮ್ಮ ಕಸ್ಟಮರ್ಸ್ಗೆ ಒಳ್ಳೆ ಸರ್ವಿಸ್ ಕೊಡ್ತೀರಾ ಅಂತ ನಂಬಿಕೆ ಇದ್ದು ಮತ್ತೆ ಬಂದಿದ್ದೀವಿ. 100% ಆದಷ್ಟು ನೀವು ಒಂದ್ಸಲಿ ಕ್ಲಾರಿಟಿ ತಗೊಂಡು ಕಾರ್ ಬೈ ಮಾಡಿ, ಒಂದು ಅಡ್ವಾನ್ಸ್ ಬುಕ್ ಮಾಡಿ ಅಂತ ಹೇಳ್ತಾ, ತಡ ಮಾಡೋದು ಬೇಡ. ಇಷ್ಟೆಲ್ಲ ಸ್ಟಾಕ್ಸ್ ಇದೆ. ಫೋರ್ಡ್ ಇಕೋಸ್ಪೋರ್ಟ್ ಇದೆ, ಸ್ಕಾರ್ಪಿಯೋ ಇದೆ, ಅದು ಕೂಡ ಶೈನಿಂಗ್ ಹೊಳಿತಾ ಇದೆ ಸ್ಕಾರ್ಪಿಯೋ. ಆ್ಯಂಡ್ ಅದಲ್ಲದೆ ಪ್ರೀಮಿಯಂ ಕಾರ್ಸ್ ಇದೆ. ತಡ ಮಾಡೋದು ಬೇಡ ವೀಕ್ಷಕರೇ, ಬನ್ನಿ. ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನಮ್ಮ ಮುಂದೆ ಒಂದು ಝೆನ್ ಎಸ್ಟಿಲೋ ಇದೆ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವುದೇ ರೀತಿ ನಿಮ್ಮ ವ್ಯೂವರ್ಸ್ಗೆ ಅಂತ ಹೇಳಲ್ಲ, ಇವರು ಆಕಿಬ್ ಬೈ ಹೇಳಿದ್ದಾರೆ. ಸೊ ಆಲ್ಮೋಸ್ಟ್ ಫೈನಲ್ ಪ್ರೈಸೇ ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ. ಯಾವುದೇ ಕಸ್ಟಮರ್ ಬಂದರೂ ಕೂಡ ಇದೇ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು 2013 ಮಾಡಲು, VXI ವೇರಿಯಂಟು, ಸಿಂಗಲ್ ಓನರು ಸರ್. ಒನ್ಲಿ ಕಿಲೋಮೀಟರ್ ಡ್ರಿವೆನ್ 27,000 ಕಿಲೋಮೀಟರ್ ಸರ್ ಇದು. ಸಿಂಗಲ್ ಓನರ್ ಗಾಡಿ ವಿತ್ ಕಂಪನಿ, ಇನ್ನೂ ಕಂಪನಿ ಟೈರ್ಸ್ ಇರೋದು, ಚೇಂಜ್ ಮಾಡಿಲ್ಲ ಅವರು. ಒಳಗಡೆ ಇಂಟೀರಿಯರ್ ನೋಡ್ತಾ ಇದ್ದಲ್ಲಿ ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು ವಿತ್ ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್, ಗ್ಲಾಸ್ ಎಲ್ಲ ಬರುತ್ತೆ. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿರೋದು. 27,000 ಓಡಿರೋದು ವೆಹಿಕಲ್. ಜಸ್ಟ್ ಇವಾಗಲೇ ಬಂದಿರೋದಕ್ಕೋಸ್ಕರ ಇನ್ನೂ ಏನು ಟಚ್-ಅಪಿಂಗ್ ಪಾಲಿಶ್ ಏನು ಮಾಡಿಲ್ಲ. ಆಸ್ ಯೂಶುವಲ್ ಎಲ್ಲ ಮಾಡ್ಕೊಡ್ತೀನಿ ನಿಮಗೆ. ಟಚ್-ಅಪಿಂಗ್ ಪಾಲಿಶ್ ಮಾಡಿ ರಿಫರ್ಬ್ ಮಾಡಿ ಕೊಡ್ತೀನಿ ವೆಹಿಕಲ್. ಸರ್ ಇದು ಪ್ರೈಸಿಂಗ್ ಅಲ್ಲಿ ಹೋದ್ರೆ, ಪ್ರೈಸಿಂಗ್ ಬಂದ್ಬಿಟ್ಟು 3,10,000 ಕೋಟಿಂಗ್ ಪ್ರೈಸು ಸರ್. ಫೈನಲ್ ಪ್ರೈಸ್ ಒಂದೇ ಬೆಲೆ ಸರ್, 2,70,000 ಕೊಡ್ತೀನಿ ಸರ್. 2,70,000 ಮಾಡ್ಕೊಡ್ತೀರಾ? ಸೂಪರ್ ಸರ್. ಹಾಗಾದ್ರೆ ನೆಕ್ಸ್ಟ್ ಒಂದು ಸ್ಕೋಡಾ ಸೂಪರ್ ಸರ್. ಇದು ಲಾರಾನಾ? ಸ್ಕೋಡಾ ಸೂಪರ್ ಇದು. ಓಕೆ, ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಸೂಪರ್ 2011 ಮಾಡಲ್, ಡೀಸೆಲ್, ಸೆಕೆಂಡ್ ಓನರ್ ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್, 89,000 ಕಿಲೋಮೀಟರ್ ಡ್ರಿವೆನು, ಫುಲ್ಲಿ ಆಪ್ಷನ್ ವೆಹಿಕಲ್, ಟಾಪ್ ಎಂಡ್ ವೆಹಿಕಲ್ ಇದು, ವಿತ್ ಏರ್ ಬ್ಯಾಗು, ABS, ಮ್ಯಾಗ್ವೀಲು, ವಿತ್ ಸನ್ರೂಫ್ನು ಕೂಡ ಇದೆ. ಡೀಸೆಲ್ ಗಾಡಿ ಜಸ್ಟ್ ಇವಾಗಲೇ ಇದನ್ನು ಬಂದಿರೋದು, ಇನ್ನೂ ರಿಫರ್ಬ್ ಮಾಡಿಲ್ಲ. ಜಸ್ಟ್ ವಿಡಿಯೋದಲ್ಲಿ ಹಾಕೋಣ ಅಂತ, ಕಸ್ಟಮರ್ಗೆ ಸ್ಟಾಕ್ಸ್ ಬಂದಿದೆ ಅಂತ ಹಾಕೋಣ ಅಂತ ಇದು ಮಾಡಿರೋದು. ಎಲ್ಲ ರಿಫರ್ಬ್ ಎಲ್ಲ ಕ್ಲೀನಾಗಿ ಮಾಡಿಕೊಡೋಣ. ವೆಹಿಕಲ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಡೀಸೆಲ್ ಇಂಜಿನು, ಮೈಲೇಜ್ ಆರಾಮಾಗಿ ನಿಮಗೆ ಸಿಟಿಯಲ್ಲಿ ನಿಮಗೆ 15 ಬರುತ್ತೆ, ಲಾಂಗಲ್ಲಿ 17-18 ಬರುತ್ತೆ ಮೈಲೇಜು. ಓಕೆ ಸರ್, ವೆಹಿಕಲ್ ತುಂಬ ಕ್ಲೀನಾಗಿದೆ. ಟೈರ್ಸ್ ಎಲ್ಲ ನೋಡ್ಬೋದು, 80% ಟೈರ್ಸ್ ಇದೆ ವೆಹಿಕಲಲ್ಲಿ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 6,90,000 ಕೋಟಿಂಗ್ ಪ್ರೈಸ್ ಹೇಳ್ತಾ ಇರೋದು ಸರ್. ಫೈನಲ್ ಪ್ರೈಸ್ ಬಂದ್ಬಿಟ್ಟು 6,70,000 ಮಾಡ್ಕೊಡ್ತೀನಿ ಸರ್. 6,70,000 ಮಾಡ್ಕೊಡ್ತೀರಾ? 2011 ಕೂಡ ಸೂಪರ್ ಟಾಪ್ ಎಂಡ್ ವೇರಿಯಂಟ್. ಎಲ್ಲ ಫೀಚರ್ಸು ಬರುತ್ತೆ. ಆಟೋಮೆಟಿಕ್ ವಾರ್ VMಸು, ಅಲಾಯ್ ವೀಲ್ಸು, ಮತ್ತು ನಿಮಗೆ ಏರ್ ಬ್ಯಾಗ್ಸು, ABS ಎಲ್ಲ, ಸನ್ರೂಫ್ ಕೂಡ ಬರುತ್ತೆ ಇದರಲ್ಲಿ ಅಲ್ವಾ? ಸೂಪರ್ ಸರ್. ಆಗುತ್ತೆ ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್? ಡಸ್ಟರ್ ಅಲ್ಲ? ಡಸ್ಟರ್ ಸರ್. ಓಕೆ
ಸರ್ ಡಸ್ಟರ್ ಬಂದ್ಬಿಟ್ಟು 2012 ಮಾಡಲ್ ವೆಹಿಕಲ್ ಇದು RXL 85 PS Okay. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸೆಕೆಂಡ್ ಓನರ್ ಇದು ರಿಕಾರ್ಡೆಡ್ 1 lakh ಕಿಲೋಮೀಟರ್ ಓಡಿದ್ದಾರೆ. ಅದು ರಿಕಾರ್ಡೆಡ್ ಶೋರೂಮ್ ಸರ್ವಿಸ್, ಶೋರೂಮ್ ಹಿಸ್ಟ್ರಿ ಜೊತೆಲಿ ಇದೆ. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸ್ ಬರುತ್ತೆ, ಏರ್ ಬ್ಯಾಗ್ಸ್ ಬರಲ್ಲ, ವಿತ್ ಕಂಪನಿ ಸಿಸ್ಟಮ್ ಬರುತ್ತೆ. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ವೈಫರ್ನು ಕೂಡ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ. 85 PS ಅಲ್ಲಿ ನಿಮಗೆ ಮೈಲೇಜ್ ಜಾಸ್ತಿ ಬರುತ್ತೆ ಸರ್. ಇದು ಆಲ್ಮೋಸ್ಟ್ ನಿಮಗೆ ಸಿಟಿಯಲ್ಲಿ ನಿಮಗೆ 15 ಬರುತ್ತೆ, ಹೈವೇ 18+ ಬರುತ್ತೆ ಮೈಲೇಜು. ಸರ್ ಪ್ರೈಸಿಂಗ್ ಅಲ್ಲಿ ನೋಡಿದ್ರೆ ಪ್ರೈಸಿಂಗ್ ಬಂದ್ಬಿಟ್ಟು 540 ಕಸ್ಟಮರ್ ಕೋಟಿಂಗ್ ಹೇಳ್ತಾ ಇರೋದು ಸರ್. ಫೈನಲ್ ಪ್ರೈಸ್ ಸರ್ 5,20,000 ಕೊಡ್ತೀನಿ ಸರ್. 5,20,000 ಕೊಡ್ತೀರಾ. ಸೂಪರ್ ಸರ್. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಒಂದು ವೋಲ್ವೋ XC60 ಇದೆ. ಕ್ರೇಜಿ ಕಾರ್ ಇದು ಆಕ್ಚುಲಿ ಹೇಳಬೇಕು. ಹೌದು ಸರ್. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ವಾಲ್ವೋ XC60 XL60 ಇದು 2013 ಮಾಡಲ್ಲು. ಟಾಪ್ ಆ್ಯಂಡ್ ವೆಹಿಕಲ್, ಲಕ್ಸುರಿ ವೆಹಿಕಲ್ ಅಂತ ಹೇಳ್ಬೋದು ಸರ್. ಆಫ್ ರೋಡಿಂಗ್ಗೆ ಯೂಸ್ ಮಾಡಬೇಕಂದ್ರೆ ಎಲ್ಲ ಆಲ್ಮೋಸ್ಟ್ ವೆಹಿಕಲ್ ತುಂಬಾ ಒಳ್ಳೆ ಗಾಡಿ ಇದು. ಓಕೆ ಸರ್ ಇದರಲ್ಲಿ ನಿಮಗೆ ಫ್ಯೂಚರ್ಸ್ ಅಲ್ಲಿ ಹೋದ್ರೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ ಪ್ರೊಜೆಕ್ಟರ್ ಹೆಡ್ಲೈಟ್ಸ್, ವಿತ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ. ಸನ್ರೂಫ್ನು ಕೂಡ ಎಲ್ಲ ಬರುತ್ತೆ. ಇದಕ್ಕೆ ಸನ್ರೂಫ್ ಎಲ್ಲ ಬರುತ್ತೆ. ಸ್ಟೇರಿಂಗ್ ಅಲ್ಲಿ ಆಟೋ ಕಂಟ್ರೋಲಿಂಗ್ಸ್ ಬರುತ್ತೆ. ಎಲ್ಲ ಫುಲ್ಲಿ ಆಪ್ಷನ್ ವೆಹಿಕಲ್, ಲೆದರ್ ಸೀಟ್ಸ್ ಎಲ್ಲ, ಆಟೋಮೆಟಿಕ್ ಮಿರರ್ ಓಪನಿಂಗ್ ಎಲ್ಲ. ಸರ್ ಮೈಲೇಜ್ ಅಲ್ಲಿ ಹೋದ್ರೆ ಸಿಟಿಯಲ್ಲಿ ನಿಮಗೆ 12-13 ಬರುತ್ತೆ, ಹೈವೇ 14-15 ಬರ್ಬೋದು ಮೈಲೇಜು. ಸರ್ ಪ್ರೈಸಿಂಗ್ ಅಲ್ಲಿ ಹೋಗ್ಬಿಟ್ರೆ ಇದು ವೆಹಿಕಲ್ ಬಂದ್ಬಿಟ್ಟು 12.5 ಹೇಳ್ತಾ ಇರೋದು ಸರ್. ಫೈನಲ್ ಪ್ರೈಸ್ ಸರ್ ಒಂದೇ ಬೆಲೆ. ನಿಮ್ಮ ಚಾನಲ್ ಅಲ್ಲಿ ನೋಡ್ಕೊಂಡು ಬರೋರಿಗೆ ಪ್ರೀಮಿಯಂ ಕಾರು 1.5 ಲಕ್ಷ ಕಮ್ಮಿ ಮಾಡ್ತೀನಿ, 11 lakhs ಮಾಡ್ಕೊಡ್ತೀನಿ ಸರ್. 11 lakhs ಮಾಡ್ಕೊಡ್ತೀರಾ. ಅಂಡ್ ವೀಕ್ಷಕರೇ, ಇದರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಮತ್ತೆ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸು, ಅದು ಕೂಡ ಮೆಮೊರಿ ಸೀಟ್ಸ್ ಬರುತ್ತೆ, ಆಟೋಮೆಟಿಕ್ ORVMs, IRVMs. ಈ ಫೀಚರ್ ಇಲ್ಲ ಅಂತ ಹೇಳಂಗಿಲ್ಲ. ಇದು ಲಕ್ಸುರಿ ಕಾರು. ಇವನ್ ಎಷ್ಟೊಂದು ಸಲ ನಿಮಗೆ ಆಡಿ ಬೆಂಜ್ ಕಂಪೇರ್ ಮಾಡಿಕೊಂಡ್ರು ಕೂಡ ವೋಲ್ವೋ ಬಂದು ಲಿಟಲ್ ಸೇಫರ್ ಅಂತ ಅನ್ಸುತ್ತೆ. ಆ್ಯಂಡ್ ಡ್ಯಾಶ್ ಬೋರ್ಡ್ ನೋಡಿ ಯಾವ ಥರ ಇದೆ ಅಂತ ಹೇಳಿ. ಸೊ ಇದನ್ನ 12 lakh ಎಷ್ಟು ಸರ್ ಹೇಳಿದ್ದು ನೀವು? ಸರ್ 12.5 ಕೋಟಿಂಗ್ ಹೇಳ್ತಾ ಇರೋದು. ನಿಮ್ಮ ಚಾನಲಿಂದ ಸಾರಿ ಫೈನಲ್ 11 lakhs ಕೊಡ್ತೀನಿ ಸರ್. ನೆಕ್ಸ್ಟ್ ಒಂದು ಕ್ರೇಜಿ ಕಾಂಪ್ಯಾಕ್ಟ್ SUV ಇದೆ, BMW X1. ಈ ಗಾಡಿ ಬಗ್ಗೆ ಮಾಹಿತಿ ತಗೊಳ್ಳೋಣ. ಎಸ್ ಸರ್. ಸರ್ ಇದು 2012 ಮಾಡಲು BMW X1 ಸರ್. 88,000 ವೆಹಿಕಲ್ ಡ್ರಿವೆನ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಲಕ್ಸುರಿ ಟಾಪ್ ಆ್ಯಂಡ್ ವೆಹಿಕಲ್ ಅಂದ್ರೆ ಇದರಲ್ಲಿ ನಿಮಗೆ ಮಿಡ್ ವೇರಿಯಂಟ್ ಇದು. ಇದರಲ್ಲಿ ಸನ್ರೂಫ್ ಬರಲ್ಲ. ಇದು ಹೈ ಎಂಡ್ ವೇರಿಯಂಟ್ಗೆ ಸನ್ರೂಫ್ ಬರುತ್ತೆ. ಇದು ಮಿಡ್ ವೇರಿಯಂಟ್ ಇದು. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ವಿತ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಸ್ಟೇರಿಂಗ್ ಅಲ್ಲಿ ಆಟೋ ಕಂಟ್ರೋಲಿಂಗ್ ಕಂಪನಿ ಸಿಸ್ಟಮ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಆಗಲಿ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಬರುತ್ತೆ. ಅಂದ್ರೆ ಓನ್ಲಿ ಸನ್ರೂಫ್ ಒಂದು ಬರಲ್ಲ, ಮಿಕ್ಕಿದೆಲ್ಲ ಬರುತ್ತೆ. ಡೀಸೆಲ್ ಇಂಜಿನ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. 88,000 ಕಿಲೋಮೀಟರ್ ರಿಕಾರ್ಡೆಡ್ ಕಿಲೋಮೀಟರ್ ರಿವೆನ್ ಸರ್. ಮೈಲೇಜ್ ಅಲ್ಲಿ ಹೋದ್ರೆ ಸಿಟಿಯಲ್ಲಿ ಇದನ್ನು ಆಲ್ಮೋಸ್ಟ್ ನಿಮಗೆ 12-13 ಬರುತ್ತೆ, ಹೈವೇ 15-16 ಬರ್ಬೋದು. ಡೀಸೆಲ್ ಗಾಡಿ, ಡೀಸೆಲ್ ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 11.5 ಹೇಳ್ತಾ ಇರೋದು ಸರ್. ಇದು ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಟು ಫೈನಲ್ ಸರ್ 10,95,000 ಕೊಡ್ತೀನಿ ಸರ್. 10,95,000ಗೆ BMW X1 ಸಿಗ್ತಾ ಇದೆ. ಯಾವ ಮಾಡೆಲ್ ಸರ್ ಇದು? 2012 ಮಾಡಲ್ ಸರ್. ಇದು 12 ಮಾಡಲ್ ಪ್ರೀಮಿಯಂ ಗಾಡಿ ಸಿಗ್ತಾ ಇದೆ. ನೆಕ್ಸ್ಟ್ ಮತ್ತೊಂದು ಸ್ಕೋಡಾರ್, ಯಾವ್ದು ಸರ್ ಇದು? ಸೂಪರ್. ಇದು ಕೂಡ ಇದು ಲೋ ಏಜ್ ಬಜೆಟ್ ಅಲ್ಲಿ ಲಕ್ಸುರಿ ಗಾಡಿ ನೋಡ್ತಾ ಇರೋರಿಗೆ ಇದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಯಾಕಂದ್ರೆ 2006 ಮಾಡಲ್ ಸೂಪರ್. ಇದು ಪೆಟ್ರೋಲ್ ಇಂಜಿನ್ ವಿತ್ ಆಟೋಮೆಟಿಕ್ ಪೆಟ್ರೋಲ್ ಇಂಜಿನ್, ಸನ್ರೂಫ್ ಎಲ್ಲ ಇದೆ. ಒಳಗಡೆ ನೋಡ್ಬೋದು ಎಲ್ಲ ಲಕ್ಸುರಿ ಹೆಂಗಿದೆ ಅಂತ. ಲೋ ಬಜೆಟ್ ಅಲ್ಲಿ ನೋಡ್ತಾ ಇರೋರಿಗೆ ಲಕ್ಸುರಿ ಗಾಡಿ ಅಂತ ತಗೊಳ್ಬೋದು. ಇದು ಸೂಪರ್ ಪೆಟ್ರೋಲ್ ಇಂಜಿನ್ ಎಲ್ಲ. ಇದರಲ್ಲಿ ಫ್ಯೂಚರ್ಸ್ ಸುಮಾರು ಎಲ್ಲ ಬರುತ್ತೆ ಸರ್. ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ವಿತ್ 6 ಏರ್ ಬ್ಯಾಗ್ಸ್ ಇದೆ ಇದರಲ್ಲಿ. 6 ಏರ್ ಬ್ಯಾಗ್ಸ್, ಸ್ಟೇರಿಂಗ್ ಅಲ್ಲಿ ಆಟೋ ಕಂಟ್ರೋಲಿಂಗ್ ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ. ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಸನ್ರೂಫ್ ಕೂಡ ಬರುತ್ತೆ, ಮ್ಯಾಗ್ ವೀಲ್ಸ್ ಬರುತ್ತೆ. ಜಸ್ಟ್ ಇದನ್ನು ಇವಾಗಲೇ ಬಂದಿರೋದು ಕಸ್ಟಮರ್, ಡೈರೆಕ್ಟ್ ಕಸ್ಟಮರ್ ವೆಹಿಕಲ್. ಇವಾಗ ಮಾಡಿ ಕೊಡ್ತೀರಾ? ಎಲ್ಲ ರೀಫಾಪ್ ಮಾಡಿ ಕೊಡ್ತೀನಿ ಕ್ಲೀನ್ ಆಗಿ. ತುಂಬಾ ದಿನ ನಿಂತ್ಬಿಟ್ಟಿದೆ ಅನ್ಸುತ್ತಲ್ಲ ಇದು. ಕಸ್ಟಮರ್ ಅವರು ಜಾಸ್ತಿ ಯೂಸ್ ಮಾಡ್ತಾ ಇದಿಲ್ಲ. ಅವ್ರ ಹತ್ರ ಆಲ್ಮೋಸ್ಟ್ BMW ಎಲ್ಲ ಇದೆ ಅವ್ರ ಹತ್ರ. ಅದಕ್ಕೋಸ್ಕರ ಇವರು ಯೂಸ್ ಮಾಡ್ತಾ ಇಲ್ಲ. ಸಿಂಗಲ್ ಓನರ್ ಸರ್ ಇದು. FC ಫ್ರೆಶ್ ಆಗಿದೆ, FC ಇದೆ, FC ಇನ್ಶೂರೆನ್ಸ್ ಎಲ್ಲ ಮಾಡಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್. ಪ್ರೊಫೆಸರ್ ಅವ್ರ ಗಾಡಿ ಇದು ಸರ್. ಪ್ರೈಸಿಂಗ್ ಅಲ್ಲಿ ಹೋದ್ರೆ ಇದು ಪ್ರೈಸ್ ಬಂದ್ಬಿಟ್ಟು 2,65,000 ಹೇಳ್ತಾ ಇರೋದು. ಫೈನಲ್ ಫೈನಲ್ ಸರ್ ಬಂದ್ರೆ ಫೈನಲ್ ಟು ಫೈನಲ್ 2,40,000 ಮಾಡ್ಕೊಡ್ತೀನಿ. 2,40,000ಗೆ ಕೂಡ ಸೂಪರ್ ಸಿಗ್ತಾ ಇದೆ. ಬನ್ನಿ, ಇಂಜಿನ್ ಕಂಡೀಷನ್ ಚೆಕ್ ಮಾಡ್ಕೊಂಡು ಇಮಿಡಿಯೇಟಾಗಿ ತೊಗೊಂಡು ಹೋಗ್ಬೋದು. ಯಾಕಂದರೆ ಕ್ರೇಜಿ ಗಾಡಿ ಇದು. ಸೊ ನಿಮಗೆ ಹೆಡ್ಲ್ಯಾಂಪ್ ವಾಷರ್ ಕೂಡ ಬರುತ್ತೆ, ಪ್ರೊಜೆಕ್ಟರ್ ರೆಡಿ ಹೆಡ್ಲ್ಯಾಂಪ್ಸ್ ಬರುತ್ತೆ, ಎಲ್ಲ ಬರುತ್ತೆ, ಸನ್ರೂಫು, ಪ್ರತಿಯೊಂದು ಆಪ್ಷನ್ ಬರುತ್ತೆ ಇದರಲ್ಲಿ. ಎಸ್ ಸರ್. ನೆಕ್ಸ್ಟ್ ವೆಹಿಕಲ್ ಸರ್. ನೆಕ್ಸ್ಟ್ ನಮ್ಮ ಮುಂದ್ಗಡೆ ಆಲ್ಟೋ ಇದೆ ಸರ್. ಮಾರುತಿ ಆಲ್ಟೋ ನೋಡ್ಬೋದು. ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ಗಾಡಿ, 72,000 ಕಿಲೋಮೀಟರ್ ಡ್ರಿವೇನು. ಟೈರ್ಸ್ ಎಲ್ಲ ಅಪ್ ಟು 80% ಟೈರ್ಸ್ ಇದೆ ವೆಹಿಕಲ್ ಸರ್. ತುಂಬಾ ಒಳಗಡೆ ಇಂಟೀರಿಯರ್ ಇದರಲ್ಲಿ ನಮಗೆ ಸ್ಟೇರಿಂಗ್, ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ,
ಲೆದರ್ ಸೀಟ್ಸ್ ಕಸ್ಟಮರ್ ಹಾಕಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್. ಅವರು ಇಲ್ಲಿ ನಮ್ಮ ಆಫೀಸ್ ಮೇಲೇನೆ ನಿಮಾನ್ಸ್ ಹಾಸ್ಪಿಟಲ್, ಅಲ್ಲೇ ಅವರು ಮೆಡಿಕಲ್ ಇನ್ಚಾರ್ಜ್, ಅವ್ರದ್ದು ವೆಹಿಕಲ್ ಇದು. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಒರಿಜಿನಲ್ ಪೇಂಟ್ ಅಲ್ಲಿ ಇರೋದು ಸರ್. ಕಿಲೋಮೀಟರ್ ಡ್ರಿವೆನ್ ಅರೌಂಡ್ 72,000 ಕಿಲೋಮೀಟರ್ಸ್. ಪ್ರೈಸಿಂಗ್ ಅಲ್ಲಿ ಹೋದ್ರೆ 220 ನಮ್ ಕೋಟಿಂಗು. ಫೈನಲ್ ಪ್ರೈಸ್ ಸರ್ ಅರೌಂಡ್ 2 lakhs ಮಾಡ್ಕೊಡ್ತೀನಿ ಸರ್. 2000 ಯಾವ ಮಾಡಲ್ ಇದು? 10 ಮಾಡಲ್. 10 ಮಾಡಲ್. ಓಕೆ ಸರ್, 2 lakhsಗೆ ಸಿಗ್ತಾ ಇದೆ. ಲೋನ್ ಆಗುತ್ತಾ ಇದಕ್ಕೆ? ಆರಾಮಾಗಿ ಮಾಡ್ಕೊಡ್ತೀನಿ ಸರ್. ಎಲ್ಲ ಗಾಡಿಗೂ ಲೋನ್ ಆಗ್ಬಿಡುತ್ತೆ ನಿಮ್ಮ ಹತ್ರ. ಓಕೆ, ನೆಕ್ಸ್ಟ್ ಒಂದು ಬ್ರಿಜಾ ಇದೆ. ಎಸ್ ಸರ್. ಸರ್ ಬ್ರಿಜಾ 2017 ಮಾಡಲು ZDI ಪ್ಲಸ್ ಡ್ಯೂಲ್ ಟೂನ್ ಡಬಲ್ ಕಲರ್ ವಿತ್ ಬಟನ್ ಸೆಟ್, ಫುಲ್ಲಿ ಆಪ್ಷನ್ ವೆಹಿಕಲ್. ಇದೇನು ಟಾಪ್ ಎಂಡ್ ಯಾವುದಿಲ್ಲ. ಇದನ್ನು ಡಾಕ್ಟರ್ ವೆಹಿಕಲ್, ಅಲ್ಲೇ ಡಾಕ್ಟರ್ ಸಿಂಬಲ್ ಇದೆ. ಡಾಕ್ಟರ್ ವೆಹಿಕಲ್ ಇದನ್ನು ತುಂಬಾ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್. ಡ್ರಿವೆನ್ ಅರೌಂಡ್ ರಿಕಾರ್ಡೆಡ್ 78,000 ರಿಕಾರ್ಡೆಡ್ ಓಡಿಸಿದ್ದಾರೆ. ಶೋರೂಮ್ ಸರಿ, ಶೋರೂಮ್ ಮಿಸ್ಟಿ ಜೊತೆಲಿ ಇರೋದು ಡೀಸೆಲ್ ಇಂಜಿನ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ವಿತ್ 2 ಏರ್ ಬ್ಯಾಗ್ಸ್, ABS, ಮ್ಯಾಗ್ವಿಲ್, ಟಚ್ ಸ್ಕ್ರೀನ್ ಸಿಸ್ಟಮ್, ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಸ್ಟೇರಿಂಗ್ ಅಲ್ಲಿ ಆಟೋ ಕಂಟ್ರೋಲಿಂಗ್, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಬ್ಯಾಕ್ ವೈಫರ್, ಮ್ಯಾಗ್ವಿಲ್. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 70% 80% ಟೈರ್ಸ್ ಇದೆ ಸರ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಆಲ್ಮೋಸ್ಟ್ ನಿಮಗೆ ಗೊತ್ತು ಡೀಸೆಲ್ ಗಾಡಿ ಮಾರುತಿದು ಫುಲ್ ಸ್ಟಾಪ್ ಆಗಿದೆ, ಡಿಮ್ಯಾಂಡ್ ಆಗಿದೆ ಮಾರ್ಕೆಟ್ ಅಲ್ಲಿ. ಸರ್ ಪ್ರೈಸಿಂಗ್ ಅಲ್ಲಿ ಹೋದ್ರೆ 12.25 ಹೇಳ್ತಾ ಇರೋದು ಕೋಟಿಂಗ್, ನಮ್ ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಟು ಫೈನಲ್ ಸರ್, ಇದು ಒಂದೇ ಬೆಲೆ ಸರ್. ಅರೌಂಡ್ 9.5 ಕೊಡ್ತೀನಿ ಸರ್. 9.5ಗೆ ಕೊಡ್ತೀರಾ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ, ಮತ್ತು ಇದರಲ್ಲಿ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ಇದರಲ್ಲಿ ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ಲು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಡ್ಯೂಯಲ್ ಏರ್ ಬ್ಯಾಗು, ABS, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮು ಎಲ್ಲ ಬರುತ್ತೆ. ಸೊ 9.5ಗೆ ಮಾಡ್ತೀರಾ. ಓಕೆ ಸರ್. ಹಾಗಾದರೆ ನೆಕ್ಸ್ಟ್ ಒಂದು ಹೋಂಡಾ ಬ್ರಿಯೋ ಇದೆ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು 2015 ಮಾಡಲ್ ವೆಹಿಕಲ್, ಹೋಂಡಾ ಬ್ರಿಯೋ SMT ವೇರಿಯಂಟು. ಪೆಟ್ರೋಲ್ ಇಂಜಿನ್, 46,000 ಕಿಲೋಮೀಟರ್ ಡ್ರಿವೆನ್, ಸಿಂಗಲ್ ಓನರ್ ವೆಹಿಕಲ್ ಸರ್. ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ರಿಕಾರ್ಡೆಡ್ 46,000 ಕಿಲೋಮೀಟರ್ ಡ್ರಿವೆನ್ ಇದು. ಇದರಲ್ಲಿ ನಿಮಗೆ ಫ್ಯೂಚರ್ಸ್ ಅಲ್ಲಿ AC ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್ ಬರುತ್ತೆ ಸರ್. ಸರ್ ಪ್ರೈಸಿಂಗ್ ಅಲ್ಲಿ ಮೈಲೇಜ್ ಅಲ್ಲಿ ಹೋದ್ರೆ ಸಿಟಿಯಲ್ಲಿ 15 ಬರುತ್ತೆ, ಲಾಂಗ್ ಅಲ್ಲಿ 16-17 ಬರುತ್ತೆ. ಪ್ರೈಸಿಂಗ್ ಅಲ್ಲಿ 425 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ 2,85,000 ಮಾಡ್ಕೊಡ್ತೀವಿ. 3,85,000 ಮಾಡ್ಕೊಡ್ತೀವಿ. 3,85,000 ಮಾಡ್ಕೊಡ್ತೀರಾ. ಹೋಂಡಾ ಬ್ರಿಯೋ ತುಂಬಾ ನೀಟಾಗಿ ಕಾಣಿಸ್ತದೆ ಈ ವೆಹಿಕಲ್ ಅಂತೂ. ಇವನ್ ಇಂಟೀರಿಯರ್ ಕೂಡ ನೋಡಿ, ಈ ಕಡೆಯಿಂದನೇ ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂತ ಹೇಳಿ. ಸೊ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೆಕೆಂಡ್ ಓನರ್ ವೆಹಿಕಲ್, ಓನ್ಲಿ 46,000 ಕಿಲೋಮೀಟರ್ ಡ್ರಿವನು. ಸರ್ವಿಸ್ ಹಿಸ್ಟ್ರಿ ಇದೆಯಾ ಸರ್ ಇದಕ್ಕೆ? ಹೌದು, ಸಿಗ್ಬಿಡುತ್ತೆ ಸರ್. ಸಿಗ್ಬಿಡುತ್ತಲ್ಲ, 2015 ಮಾಡಲ್ ಆಗಿರೋದ್ರಿಂದ. ನೆಕ್ಸ್ಟ್ ಒಂದು ಸ್ಕೋಡಾ, ಯಾವ್ದು ಸರ್ ಇದು? ಸೂಪರ್ ಲಾರಾ ಇದು. ಎಸ್ ಸರ್, ಇದು ಬಂದ್ಬಿಟ್ಟು ಸ್ಕೋಡಾ ಲಾರಾ 2010 ಮಾಡಲು, ಪೆಟ್ರೋಲ್ ಇಂಜಿನ್, ಡ್ರಿವೆನ್ ಅರೌಂಡ್ 75,000 ಕಿಲೋಮೀಟರ್ಸ್. ಟೈರ್ಸ್ ಕಂಡೀಷನ್ ನೋಡ್ಬೋದು, ಆಲ್ಮೋಸ್ಟ್ 70% ಟೈರ್ಸ್ ಇದೆ. ವೆಹಿಕಲ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ತೊಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಇದರಲ್ಲಿ ನಿಮಗೆ ಒಳಗಡೆ ಇಂಟೀರಿಯರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ವಿತ್ 2 ಏರ್ ಬ್ಯಾಗು, ABS, ಮ್ಯಾಗ್ವಿಲ್ ಇದೆ, ಕಂಪನಿ ಸಿಸ್ಟಮ್ ಇದೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ತೊಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ಪೆಟ್ರೋಲ್ ಅಲ್ಲಿ ಸರ್ ಮೈಲೇಜ್ ನಿಮಗೆ ಆಲ್ಮೋಸ್ಟ್ ಸಿಟಿಯಲ್ಲಿ 12 ಬರ್ಬೋದು ಸರ್. ಹೈವೇದಲ್ಲಿ ಒಂದು 14 ಬರ್ಬೋದು, 14-15 ಮ್ಯಾಕ್ಸಿಮಮ್ ಡ್ರೈವಿಂಗ್. ಸರ್ ಲಕ್ಸುರಿ ಗಾಡಿಯಲ್ಲಿ ನೋಡ್ತಾ ಇದ್ದಾರೆ ಅಂದ್ರೆ ಲೋ ಬಜೆಟ್ ಅಲ್ಲಿ ಲಕ್ಸುರಿ ಗಾಡಿ 2010 ಮಾಡಲ್ ಅಲ್ಲಿ ಸರ್. ಪ್ರೈಸಿಂಗ್ ಅಲ್ಲಿ ಹೋದ್ರೆ ಪ್ರೈಸಿಂಗ್ ಬಂದ್ಬಿಟ್ಟು 395 ಕೋಟಿಂಗ್ ಪ್ರೈಸು ಸರ್. ಫೈನಲ್ ಪ್ರೈಸು 3,60,000 ಮಾಡ್ಕೊಡ್ತೀನಿ ಸರ್. 3,60,000 ಮಾಡ್ಕೊಡ್ತೀರಾ ಸರ್. ಸೂಪರ್ ಸರ್. ಹಾಗಾದ್ರೆ ನೆಕ್ಸ್ಟ್ ಒಂದು ಬೀಟ್ ಇದೆ, ಶೆವರ್ಲೆ ಬೀಟು. ಎಸ್ ಸರ್. ಸರ್ ಶೆವರ್ಲೆ ಬೀಟ್ ಇದು 2014 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ಇಂಜಿನ್ ಸರ್. 46,000 ಕಿಲೋಮೀಟರ್ ಡ್ರಿವೆನ್ ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಪೆಟ್ರೋಲ್ ಇಂಜಿನ್ ವೆಹಿಕಲ್ ಸರ್. ಇದರಲ್ಲಿ ನಿಮಗೆ ಫ್ಯೂಚರ್ಸ್ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ ವೆಹಿಕಲ್ ಇದರಲ್ಲಿ ಸರ್. ಪ್ಲಸ್ ಟಚ್ ಸ್ಕ್ರೀನ್ ಸಿಸ್ಟಮ್, ಪ್ಯಾನೆಲ್ ಸಿಸ್ಟಮ್ನು ಕೂಡ ಹಾಕಿದ್ದಾರೆ ವೆಹಿಕಲ್ ಅಲ್ಲಿ. ನೋಡ್ತಾ ಇದ್ದೀರಾ ವೆಹಿಕಲ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ರೆಡ್ ಕಲರಲ್ಲಿ 2014 ಲೋ ಬಜೆಟಲ್ಲಿ, ಆಲ್ಮೋಸ್ಟ್ ಬಜೆಟ್ ಅಂದರೆ ಕೆಲವರು ಲೋ ಬಜೆಟಲ್ಲಿ ನೋಡ್ತಾ ಇದ್ದಾರೆ, ಲೇಟೆಸ್ಟ್ ಗಾಡಿ ಅಂತ ನೋಡ್ತಾ ಇದ್ದಾರೆ. ಅವ್ರಿಗೆ 14 ಮಾಡಲು ಬೀಟ್, ಶೆವರ್ಲೆ ಬೀಟು. ಪ್ರೈಸಿಂಗ್ ಕೋಟಿಂಗ್ ಬಂದ್ಬಿಟ್ಟು 2,95,000 ಕೋಟಿಂಗ್ ಪ್ರೈಸು ಸರ್. ಫೈನಲ್ 260 ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಒಂದು ಇಂಡಿಗೋ ಮಾನ್ಸಾ ಇದೆ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ಇಂಡಿಗೋ ಮಾನ್ಸಾ ಕ್ವಾರ್ಟರ್ ಜೆಟ್ ಇಂಜಿನು, 2011 ಮಾಡಲ್ ವೆಹಿಕಲ್ ಇದು. ವೆಹಿಕಲ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದೆ ಸರ್. ತೊಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಅವರ ಇಂಜಿನ್ ಇದು, ಅವರ ಅಂದರೆ ಟಾಪ್ ಎಂಡ್ ವರ್ಷನ್ ಇದು. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸ್ ಸಿಗುತ್ತೆ ವಿತ್ ಕಂಪನಿ ಸಿಸ್ಟಮು, ಸ್ಟೇರಿಂಗ್, ಆಟೋ ಕಂಟ್ರೋಲಿಂಗ್ ಎಲ್ಲ ಬರುತ್ತೆ ವೆಹಿಕಲಲ್ಲಿ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತೊಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು ಅಂತ ಮೇಂಟೈನ್ ಮಾಡಿರೋದು ವೆಹಿಕಲ್ಲು ಸರ್. ಇದರಲ್ಲಿ ನಿಮಗೆ ಮೈಲೇಜಲ್ಲಿ ಸಿಟಿಯಲ್ಲಿ 18 to 19 ಬರುತ್ತೆ, ಹೈವೇ 20+ ಬರುತ್ತೆ. ಇದು ಆಲ್ಮೋಸ್ಟ್ ನಮ್ಮ ಪ್ರಕಾರ ಕ್ವಾರ್ಟರ್ ಜೆಟ್ ಇಂಜಿನ್ ಅಂದರೆ ಶಿಫ್ಟ್ ಇಂಜಿನ್ ಏನು ಬರುತ್ತೆ ಸೇಮ್ ಇಂಜಿನ್ ಬರೋದು ಇದರಲ್ಲಿ, ಸೇಮ್ ಮೇಂಟೆನೆನ್ಸ್ ಬರುತ್ತೆ ಇದರಲ್ಲಿ ಟಾಟಾ ಮಾನ್ಸಾದಲ್ಲಿ ಸರ್. ಪ್ರೈಸಿಂಗ್ ಕಿಲೋಮೀಟರ್ ಡ್ರಿವೆನ್ ಅರೌಂಡ್ 80,000, ಪ್ರೈಸಿಂಗ್ 2,85,000 ಹೇಳ್ತಾ ಇರೋದು ಸರ್.
ಫೈನಲ್ ಟು ಫೈನಲ್ ಸರ್ ಅರೌಂಡ್ 2,75,000 ಮಾಡ್ಕೊಡ್ತೀನಿ ಸರ್. 2,75,000 ಮಾಡ್ಕೊಡ್ತೀರಾ. ಆಲ್ಮೋಸ್ಟ್ ಇದು ಬುಕ್ ಆಗಿದೆ, ನೋಡೋಣ. ನೀವು ಬಂದಾಗ ಏನಾದರೂ ಇತ್ತು ಅಂತ ಹೇಳಿದ್ರೆ ನೋಡ್ಕೊಂಡು ತೊಗೊಬೋದು. ನೆಕ್ಸ್ಟ್ ಒಂದು ಎರ್ಟಿಗಾ ಇದೆ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ಮಾರುತಿ ಎರ್ಟಿಗಾ 2012 ಮಾಡಲು 57,000 ಕಿಲೋಮೀಟರ್ ಇವೇನು ಡೀಸೆಲ್ ಇಂಜಿನ್ VDI ವೇರಿಯಂಟ್ ಸರ್. ಇದು ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ, ಸೆಕೆಂಡ್ ಓನರ್ ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಸರ್. ನಿಮಗೆ ಗೊತ್ತು ಆಲ್ಮೋಸ್ಟ್ ಮಾರುತಿ ಕಾರ್ಸ್ ಡೀಸೆಲ್ ಗಾಡಿಗಳು ಎಲ್ಲ ಡಿಮ್ಯಾಂಡ್ ಆಗಿದೆ, ಯಾಕಂದ್ರೆ ಸ್ಟಾಪ್ ಮಾಡೋಕ್ಕೋಸ್ಕರ ಎಲ್ಲ ಡಿಮ್ಯಾಂಡ್ ಫುಲ್ ಇದೆ ವೆಹಿಕಲ್ ಸರ್. ಇದರಲ್ಲಿ ನಿಮಗೆ ಏನೇನು ಫೀಚರ್ಸ್ ಬರುತ್ತೆ ಅಂದರೆ AC ಪವರ್ ಸ್ಟೀರಿಂಗ್ 4 ಪಾಯಿಂಟ್ ವಿತ್ ರೂಫ್ AC ಎಲ್ಲ ಬರುತ್ತೆ ಇದರಲ್ಲಿ. ವಿತ್ ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ. ಲೆದರ್ ಸೀಟ್ಸ್ ಕಂಪನಿ ಅವರು ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಹಾಕಿದ್ದಾರೆ ಅವರು. ಲೆದರ್ ಸೀಟ್ಸ್ ಇದೆ, 8 ಸೀಟರ್ ವೆಹಿಕಲ್. ಡೀಸೆಲ್ ಅಲ್ಲಿ ಮಾರುತಿಯಲ್ಲಿ ಮೈಲೇಜ್ ಗಾಡಿ ನೋಡ್ತಾನೆ ಇದು ತಗೊಳ್ಬೋದು ಮಾರುತಿ ಎರ್ಟಿಗಾ ಸರ್. ಇದು ಕಿಲೋಮೀಟರ್ ಡ್ರಿವನ್ 57 ರೆಕಾರ್ಡೆಡ್ ಕಿಲೋಮೀಟರ್ ಸರ್. ಪ್ರೈಸಿಂಗ್ ಅಲ್ಲಿ ಬಂದ್ಬಿಟ್ಟು 625 ಕೊಟ್ಟಿಂಗ್ ಪ್ರೈಸ್ ಸರ್. ಫೈನಲ್ ಟು ಫೈನಲ್ ಸರ್ ನಿಮ್ಮ ಕಡೆಯಿಂದ ಬಂದರೆ ಸರ್ ಫೈನಲ್ ಟು ಫೈನಲ್ಲು ಅರೌಂಡ್ 5,85,000 ಮಾಡ್ಕೊಡ್ತೀನಿ ಸರ್. 5,85,000 ಮಾಡ್ಕೊಡ್ತೀರಾ. ನೋಡಿ, ರೂಫ್ ರೇಲ್ಸ್ ಕೂಡ ಹಾಕಿದ್ದಾರೆ, ಅಂದರೆ ರೂಫ್ ಕ್ಯಾರಿಯರ್ ಹಾಕಿದ್ದಾರೆ. ನೆಕ್ಸ್ಟ್ ಒಂದು ಫಿಯೇಟ್ ಲೀನಿಯಾ ಇದೆ, ತುಂಬ ಜನ ಕೇಳ್ತಾ ಇರ್ತೀರಾ. ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಫಿಯೇಟ್ ಲೀನಿಯಾ 2009 ಮಾಡಲ್ ಡೀಸೆಲ್ ಇಂಜಿನ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದೂ ಆಲ್ಮೋಸ್ಟ್ ನಿಮಗೆ ಕೋಟರ್ ಜೆಟ್ ಮಲ್ಟಿ ಜೆಟ್ ಇಂದಾನೆ ಶಿಫ್ಟ್ ಇಂಜಿನಿಯರ್ ಇದು ಇದರಲ್ಲಿ. ಹೌದು, ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು 4 ವಿಂಡೋಸ್ ಎಲ್ಲ ಇದೆ. ಫುಲ್ಲಿ ಆಪ್ಷನ್ ವೆಹಿಕಲ್, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ಕಾರು ಸರ್. ಡ್ರಿವೆನ್ ಅರೌಂಡ್ 75,000 ಕಿಲೋಮೀಟರ್ ಡ್ರಿವೆನು ಸರ್. ಪ್ರೈಸಿಂಗ್ ಅಲ್ಲಿ ನೋಡ್ತಾ ಇದ್ರೆ ಇದು ಪ್ರೈಸಿಂಗ್ ಬಂದ್ಬಿಟ್ಟು 2,70,000 ಹೇಳ್ತಾ ಇರೋದು ಸರ್. ಸರ್ ಫೈನಲ್ ಟು ಫೈನಲ್ ಸರ್ 2,55,000 ಮಾಡ್ಕೊಡ್ತೀನಿ ಸರ್. 2,55,000 ಮಾಡ್ಕೊಡ್ತೀರಾ ಸರ್. ಇದು ಮಿಡ್ ವೇರಿಯಂಟ್ ಟಾಪ್ ಎಂಡ್ ಸರ್? ಇದು ಸರ್ ಇದು ಮಿಡ್ ವೇರಿಯಂಟ್ ಸರ್. ಇದು ಮಿಡ್ ವೇರಿಯಂಟ್, ಓಕೆ. ಬಟ್ ಆದ್ರೂ ಕೂಡ AC ಪವರ್ ಸ್ಟೀರಿಂಗ್, AC ಪವರ್ ಸ್ಟೀರಿಂಗು 4 ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಸರ್ ಇದು. ಓಕೆ ಸರ್. ನೆಕ್ಸ್ಟ್ ಒಂದು ವ್ಯಾಗನರ್ ಇದೆ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ವ್ಯಾಗನರ್ 2014 ಮಾಡಲು VXI ವೇರಿಯಂಟ್. VXI ಅಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ 4 ಪಾಯಿಂಟ್ ವಿತ್ ಬ್ಯಾಕ್ ವೈಫರ್ ಕ್ಲೈಮ್ ಹಾಕೊಂಡು ಗ್ಲಾಸ್ ಬರುತ್ತೆ. ಕಂಪನಿ ಸಿಸ್ಟಮ್ ಇರುತ್ತೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ. ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದೇನಿಲ್ಲ, ಜಸ್ಟ್ ಪೆಟ್ರೋಲ್ ಹಾಕಿ ಯೂಸ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ವ್ಯಾಗನರ್ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ ಮಾರುತಿ ಗಾಡಿ ಮೇಂಟೆನೆನ್ಸ್ ಕಮ್ಮಿ ಅಂತ. 70,000 ನೋಡಿರೋದು. ಪ್ರೈಸಿಂಗ್ ಅಲ್ಲಿ ನೀವು ನೋಡ್ತಾ ಇದ್ರೆ ಸರ್ ಇದು ಬಂದ್ಬಿಟ್ಟು 4.5 ಹೇಳ್ತಾ ಇರೋದು ಸರ್. ಫೈನಲ್ ಪ್ರೈಸ್ ಸರ್ 4,25,000 ಮಾಡ್ಕೊಡ್ತೀನಿ. 4,25,000 ಮಾಡ್ಕೊಡ್ತೀರಾ. 70,000 ಕಿಲೋಮೀಟರ್ ಡ್ರಿವನ್ ಆಗಿದೆ. 2015 ಲೇಟೆಸ್ಟ್ ಮಾಡಲು. ತುಂಬ ಚೆನ್ನಾಗಿ ಕಾಣಿಸ್ತದೆ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಗಾಡಿ ಕಂಡೀಷನ್ ಒಂದ್ಸಲಿ ಬಂದು ಇಂಜಿನ್ ಚೆಕ್ ಮಾಡ್ಕೊಂಡು ಆರಾಮಾಗಿ ತೊಗೊಂಡು ಹೋಗ್ಬೋದು. ನೆಕ್ಸ್ಟ್ ಬಂದು ಒಂದು ಕ್ರೆಟಾ ಇದೆ, ಸಕ್ಕತ್ತಾಗಿ ಕಾಣ್ತಾ ಇದೆ ವೆಹಿಕಲ್ಲು. ಬ್ಯಾಕ್ ಟು ಬ್ಯಾಕ್ ಎರಡೂ ಕೂಡ ಕಾಂಪ್ಯಾಕ್ಟ್ SUVನೇ ಇದೆ. ಎರಡೂ ಕೂಡ ಅಷ್ಟೇ ನೀಟಾಗಿದೆ. ಕಾಂಪ್ಯಾಕ್ಟ್ SUV ನೋಡ್ತಿರೋರಿಗೆ 2 ಆಪ್ಷನ್ ಇದೆ ನಿಮಗೆ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ಕಾಂಪ್ಯಾಕ್ಟ್ SUV ಅಲ್ಲಿ 2019 ಮಾಡಲ್ ಇದು ಕ್ರೆಟಾ. ಒನ್ಲಿ ಡ್ರಿವೆನ್ ಅರೌಂಡ್ 36,000 ಕಿಲೋಮೀಟರ್ಸ್. ಪೆಟ್ರೋಲ್ ಇಂಜಿನ್ ಸರ್. XXO ಆಪ್ಷನಲ್ ವೆಹಿಕಲ್ ಇದು. ಇದರಲ್ಲಿ ಬಟನ್ ಸ್ಟಾರ್ಟು, AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸ್ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಬ್ಯಾಕ್ ವೈಫರ್ ಕ್ಲೈಮ್ ಕಂಟ್ರೋಲ್ ಗ್ಲಾಸ್, ಡ್ಯೂಲ್ ಟೋನ್ ಇದು, ಆಟೋಮೆಟಿಕ್ ಮಿರರ್ ಓಪನಿಂಗ್ ಮಿರರ್ ಸರ್. ಇದರಲ್ಲಿ ಏನು ಲೇಟೆಸ್ಟ್ ಅಲ್ಲಿ ಏನು ಬಂದಿದೆ ಅಂದ್ರೆ ಇವಾಗ ಆಲ್ಮೋಸ್ಟ್ ವೈರ್ಲೆಸ್ ಪವರ್ ಬ್ಯಾಂಕ್ ಬರ್ತಾ ಇದೆ. ವೈರ್ಲೆಸ್ ಚಾರ್ಜ್ ಇದು ಆಟೋಮೆಟಿಕ್ ಇನ್ಬಿಲ್ಟ್ ಇದು ಇನ್ಬಿಲ್ಡ್. ಅದನ್ನು ಆರಾಮಾಗಿ ಇದೂ ಆಪ್ಷನ್ ಇದೆ ಇದರಲ್ಲಿ. ವೆಹಿಕಲ್ ಲಕ್ಸುರಿ ವೆಹಿಕಲ್, ಟಾಪ್ ಎಂಡ್ ವಿತ್ ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲ ಬರುತ್ತೆ ಇದರಲ್ಲಿ ಸರ್. ಓನ್ಲಿ 36,000 ಕಿಲೋಮೀಟರ್ ಡ್ರಿವೆನು. ಪ್ರೈಸಿಂಗ್ ನೋಡ್ತಾ ಇದ್ರೆ ಸರ್ 12.5 ಕೋಟಿಂಗ್ ಪ್ರೈಸ್ ಹೇಳ್ತಾ ಇರೋದು ಸರ್. ಫೈನಲ್ ಟು ಫೈನಲ್ ಸರ್ ಅರೌಂಡ್ 11,75,000 ಮಾಡ್ಕೊಡ್ತೀನಿ. 11,75,000 ಮಾಡ್ಕೊಡ್ತೀರಾ. ಸೊ ಇದು ಕೂಡ ಡ್ಯೂಯಲ್ ಟೋನು. ಫೈನಲ್ ಏನು ಹೇಳ್ಬಿಡಿ ಸರ್. ಸರ್ ಫೈನಲ್ ಇನ್ನೂ ಕಮ್ಮಿ ಮಾಡ್ತೀನಿ ಸರ್. ನಿಮ್ಮ ವ್ಯೂವರ್ಸ್ ನೋಡ್ಕೊಂಡು ಬಂದ್ರೆ 11.5 ಮಾಡ್ಕೊಡ್ತೀನಿ ಸರ್. 11.5 ಮಾಡ್ಕೊಡ್ತಾರೆ. ಕರೆಕ್ಟಾ ನೋಡ್ತಿರ್ಬೋದು. ಇದು ಕೂಡ ಡ್ಯೂಯಲ್ ಟೋನು. ಪ್ರೊಜೆಕ್ಟರ್ LED ಹೆಡ್ ಲ್ಯಾಂಪ್ಸ್ ಬರುತ್ತೆ, ಫಾಗ್ ಲ್ಯಾಂಪ್ ಬರುತ್ತೆ, ಮತ್ತು ನಿಮಗೆ ಏರ್ ಬ್ಯಾಗು, ABS ಮತ್ತು ಟಚ್ ಸ್ಕ್ರೀನ್ ನ್ಯಾವಿಗೇಷನ್ ಮ್ಯೂಸಿಕ್ ಸಿಸ್ಟಮು ವಿತ್ ಆ್ಯಪಲ್ ಕಾರ್ಪ್ಲೇ ಮತ್ತು ಆಂಡ್ರಾಯ್ಡ್ ಆಟೋ ಎರಡೂ ಕೂಡ ವೈರ್ಡ್ ಬರುತ್ತೆ ಅನಿಸುತ್ತೆ. ಬಟ್ ಎಲ್ಲ ಫೀಚರು ಇದೆ ಇದರಲ್ಲಿ. ಆಟೋಮೆಟಿಕ್ ORVMs, IRVMs, ರೇರ್ ಡಿಫಾಗರ್, ವೈಪರ್, ಪಾರ್ಕಿಂಗ್ ಸೆನ್ಸರ್ಸು. ಸೊ ನೆಕ್ಸ್ಟ್ ವೆಹಿಕಲ್ಲು, ಸೊ ನನ್ನ ಫೇವ್ರೇಟ್ ವೆಹಿಕಲ್ ಇದೆ, ಫೋರ್ಡ್ ಇಕೋ ಸ್ಪೋರ್ಟು. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು 2018 ಮಾಡಲು ಫೋರ್ಡ್ ಇಕೋ ಸ್ಪೋರ್ಟ್ಸು. ವೆಹಿಕಲ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದೆ ಸರ್. ಒನ್ಲಿ ಇದೂ ಡ್ರಿವೆನ್ ಲೆಸ್ ಡ್ರಿವೆನು, ಒನ್ಲಿ 32,000 ಕಿಲೋಮೀಟರ್ ಡ್ರಿವೆನ್. ಇದೂ ಪೆಟ್ರೋಲ್ ಇಂಜಿನ್ ವೆಹಿಕಲ್ಲು, ಟಾಪ್ ಎಂಡ್ ವೆಹಿಕಲ್ ಇದು ಸರ್. ಇದು ತೊಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ, ಜಸ್ಟ್ ಪೆಟ್ರೋಲ್ ಆಗಬೇಕು, ಯೂಸ್ ಮಾಡಬೇಕು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಪ್ಲಸ್ ಆಲ್ಮೋಸ್ಟ್ ಸ್ಟೆಪ್ನಿ ಅನ್ಯೂಸು. 30,000 ನೋಡಿರೋದು ವೆಹಿಕಲ್ಲು. ಇದರಲ್ಲಿ AC ಪವರ್ ಸ್ಟೀರಿಂಗ್ 4 ಪಾಯಿಂಟ್ ವಿತ್ ಏರ್ ಬ್ಯಾಗ್, ABS, ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಬ್ಯಾಕ್ ವೈಫರ್ ಕ್ಲೈಮ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ ನಿಮಗೆ, ಪ್ಲಸ್ ಪ್ರೊಜೆಕ್ಟರ್ ಇದು ಲೈಟ್ಸ್ ಬರುತ್ತೆ, ಹೆಡ್ ಲೈಟ್ಸ್ ಇದಕ್ಕೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ನು ಕೂಡ ಎಲ್ಲ ಬರುತ್ತೆ. ಫುಲ್ಲಿ ಆಪ್ಷನ್ ವೆಹಿಕಲ್ಲು, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಸರ್. ಪ್ರೈಸಿಂಗಲ್ಲಿ ಹೋದರೆ ಕಸ್ಟಮರ್ ಕೋಟಿಂಗ್ ಬಂದುಬಿಟ್ಟು 9.5 ಹೇಳ್ತಾ ಇರೋದು ಸರ್. ಸರ್ ಫೈನಲ್ಲು 825 ಮಾಡ್ಕೊಡ್ತೀನಿ ಸರ್. 825ಗೆ ತುಂಬ ಲೆಸ್ ಡ್ರಿವನ್, 36,000 ಕಿಲೋಮೀಟರ್ ಡ್ರಿವನ್ ಆಗಿರುವ ಫೋರ್ಡ್ ಇಕೋ ಸ್ಪೋರ್ಟ್ ಸಿಗ್ತಾ ಇದೆ. ಅದು ಕೂಡ ನ್ಯೂ ಶೇಪು, ಲೇಟೆಸ್ಟ್ ಮಾಡಲು. ನೆಕ್ಸ್ಟ್ ವೆಹಿಕಲ್
ಒಂದು ಸ್ಕಾರ್ಪಿಯೋ ಇದೆ, ಪಳ ಅಂತ ಹೊಳಿತಿದೆ ಸ್ಕಾರ್ಪಿಯೋ. ಸರ್ ಇದೇನು ರೀಪಾಲಿಶ್ ಆಗಿದೆಯಾ, ಅದೇನು ರೀಪೇಂಟ್ ಆಗಿದೆಯಾ, ಹೇಗೆ ಇದು? ಏನು ಮಾಡಿಲ್ಲ ಸರ್, ಜಸ್ಟ್ ಇವಾಗಲೇ ಬಂದಿರೋದು. ಗಾಡಿ ಅಷ್ಟು ಕ್ಲೀನ್ ಇದೆ, ಸ್ವಲ್ಪನೂ ಪಾಲಿಶ್ ನಾವು ಹಾಕಿಲ್ಲ ಸರ್. ಗಾಡಿ ಸಕ್ಕತ್ತಾಗಿದೆ. ಆಟೋಮೆಟಿಕ್ ಸರ್, ಇದು ಆಟೋಮೆಟಿಕ್. ಇದು 2011 ಮಾಡಲು VLX ಆಟೋಮೆಟಿಕ್ ಕಾರು. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋ ವಿತ್ 2 ಏರ್ ಬ್ಯಾಗ್ಸ್ ಇದೆ, ABS ಬ್ರೇಕ್ ಇದೆ, ಮ್ಯಾಗ್ ವೀಲ್ ಇದೆ, ಬ್ಯಾಕ್ ವೈಫರ್ ಕ್ಲೈಮ್ ಹಾಕೊಂಡು ಗ್ಲಾಸು, ಪ್ಲಸ್ ಲೆದರ್ ಸೀಟ್ಸ್, ಹೊಸ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ನೋಡ್ಕೊಳ್ಳಿ. ಆಂಡ್ರಾಯ್ಡ್ ಸಿಸ್ಟಮು, ಲೆದರ್ ಸೀಟ್, ಹೊಸ ಸೀಟ್ಸ್ ಇದೆ. ಬ್ಯಾಕ್ ಸೈಡ್ ಕ್ಯಾಪ್ಟನ್ ಸೀಟ್ಸ್ ಹಾಕಿದ್ದಾರೆ. ಓಕೆ, ಆಟೋಮೆಟಿಕ್ VMs ಬರುತ್ತೆ, ಇಂಟರ್ನಲ್ಲಿ ಅಡ್ಜಸ್ಟಬಲ್ VMs ಬರುತ್ತೆ. ಮತ್ತೆ ಆಟೋಮೆಟಿಕ್ ಇದು ತುಂಬಾ ರೇರ್ ಸಿಗೋದು ನಿಮಗೆ ಸ್ಕಾರ್ಪಿಯೋ ಆಟೋಮೆಟಿಕ್. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಏರ್ ಬ್ಯಾಗು, ABS. ಸೊ 7 ಸೀಟರ್ ಸರ್ ವೆಹಿಕಲ್ ಇದು. ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ ಇದರಲ್ಲಿ. ಹೌದು, ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ. ಓಕೆ ಸರ್. ಸರ್ ಎಷ್ಟು ಹೇಳ್ತಿದ್ದೀರಾ ಪ್ರೈಸ್ ಇದಕ್ಕೆ? ಸರ್ ಇದು ಬಂದ್ಬಿಟ್ಟು ಕೋಟಿಂಗ್ ಪ್ರೈಸ್, ಕಸ್ಟಮರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 5,10,000 ಹೇಳ್ತಾ ಇರೋದು ಸರ್. ಫೈನಲ್ ಟು ಫೈನಲ್ ನಿಮ್ಮ ಸರ್ 4,60,000 ಮಾಡ್ಕೊಡ್ತೀನಿ. 4,60,000ಕ್ಕೆ ಸ್ಕಾರ್ಪಿಯೋ ಆಟೋಮೆಟಿಕ್ 2010 ಮಾಡೆಲ್ ಜೊತೆಯಲ್ಲಿ ಇದೆ ಸರ್. ಇದರಲ್ಲಿ ನಿಮಗೆ ಟಚ್ ಸ್ಕ್ರೀನ್ ಆನ್ ಸಿಸ್ಟಮ್, 22 ಇಂಚಸ್ ಸಿಸ್ಟಮ್ ಇದೆ, ಪ್ಲಸ್ ಆಂಪ್ ಊಫರ್ ಕೂಡ ಇದೆ. ಇದರಲ್ಲಿ ಕ್ಯಾಪ್ಟನ್ ಸೀಟ್ಸ್ ಇದೆ, ಲೆದರ್ ಸೀಟ್ ಹಾಕಿದ್ದಾರೆ. ಗಾಡಿ ಮಾತ್ರ ಇನ್ನೂ ಕೂಡ ಶೈನ್ ಹಂಗೆ ಇದೆ ನೋಡಿ. ಇವನ್ ಬಂಪರ್ ಕೂಡ ಅಷ್ಟೇ ಚೆನ್ನಾಗಿದೆ. ಗಾಡಿ ಒಂದ್ಸಲಿ ಬಂದು ಇಮಿಡಿಯೇಟ್ ಆಗಿ ಚೆಕ್ ಮಾಡ್ಕೊಂಡು ತಗೊಂಡ್ರೆ ಒಳ್ಳೇದಾಗಿ. ತುಂಬಾ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ. ಆಟೋಮೆಟಿಕ್ ರೇರ್ ಗಾಡಿ ಬರೋದು ಸರ್ ಅದು. ಎಸ್ ಸರ್. ನೆಕ್ಸ್ಟ್ ಒಂದು ಷೆವರ್ಲೆ ಬೀಟ್ ಇದೆ ಗ್ರೀನ್ ಕಲರ್ ಅಲ್ಲಿ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು ಷೆವರ್ಲೆ ಬೀಟ್ 2012 ಮಾಡಲು, ಸಿಂಗಲ್ ಓನರ್, ಡೀಸೆಲ್ ಇಂಜಿನ್, 46,000 ಕಿಲೋಮೀಟರ್ ಡ್ರಿವೇನು, LS ವೇರಿಯಂಟ್. LS ಅಲ್ಲಿ ನಿಮಗೆ AC ಪವರ್ ಸ್ಟೇರಿಂಗು, 2 ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ ಕಸ್ಟಮರ್, ಪ್ಲಸ್ ಸಿಸ್ಟಮ್ ಹಾಕಿದ್ದಾರೆ. ಡೀಸೆಲ್ ಇಂಜಿನ್ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಸಿಟಿಯಲ್ಲಿ 18 ಬರುತ್ತೆ ಮೈಲೇಜ್, ಲಾಂಗ್ ಅಲ್ಲಿ 20+ ಬರುತ್ತೆ. ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಷೆವರ್ಲೆ ಬೀಟು. ನನ್ನ ಪ್ರಕಾರ ಶಿಫ್ಟ್ ನೋಡ್ತಾ ಇದ್ದಾರೆ, i20 ತೊಗೊಳ್ತಾರೋ, ಲೋ ಬಜೆಟ್ ಅಲ್ಲಿ ಹೈ ಎಂಡ್ ಗಾಡಿ ತಗೊಳೋದು ಆರಾಮಾಗಿ ಬೆಸ್ಟ್ ತಗೊಳ್ಬಹುದು, ಸಜೆಸ್ಟ್ ಮಾಡ್ತಾ ಇದ್ದೀನಿ. ಪ್ಲಸ್ ಕೆಲವರು ತಿಳ್ಕೊಂಡ್ಬಿಡ್ತಾರೆ ಚೆವರ್ಲೆಟ್ ಕಂಪನಿಗೆ ಸರ್ವಿಸ್ ಸಿಗ್ತಾ ಇಲ್ಲ. ಸರ್ವಿಸ್ ಆರಾಮಾಗಿ ಬಾಸ್ ಸರ್ವಿಸ್ ಅವರು ಕೊಡ್ತಾ ಇದ್ದಾರೆ, ಪ್ಲಸ್ ಹಿಂದೂಸ್ತಾನ್ ಮೋಟರ್ಸ್ ಅವರು ಸರ್ವಿಸ್ ಕೊಡ್ತಾ ಇದ್ದಾರೆ. ಇದಕ್ಕೆ ಆರಾಮಾಗಿ ಸರ್ವಿಸ್ ಪಾರ್ಟ್ಸ್ಗೂ ತೊಂದರೆ ಏನಿಲ್ಲ, ಪಾರ್ಟ್ಸ್ಗಳು ಸಿಗ್ತಾ ಇದೆ. ಎಷ್ಟು ಸರ್ ಪ್ರೈಸ್? ಸರ್ ಪ್ರೈಸಿಂಗ್ ಅಲ್ಲಿ ಹೋಗಿದೆ 275 ಕೋಟಿಂಗ್ ಪ್ರೈಸ್. ಫೈನಲ್ ನಿಮ್ ಚಾನಲ್ ಇಂದ ಬಂದ್ರೆ ಸರ್ ಫೈನಲ್ ಸರ್, ಫೈನಲ್ ಪ್ರೈಸ್ 240 ಮಾಡ್ಕೊಡ್ತೀನಿ ಸರ್. 240 ಮಾಡ್ಕೊಡ್ತೀರಾ? ಓಕೆ ಸರ್. ನೆಕ್ಸ್ಟ್ ಒಂದು ವೆಹಿಕಲ್ ಇದೆ ನೋಡ್ಬೋದು. ನೆಕ್ಸ್ಟ್ ವೆಹಿಕಲ್ ಬಂದು ಪ್ರೀಮಿಯಂ ವೆಹಿಕಲ್ಲು, ಲಕ್ಸುರಿ SUV ಇದೆ. ಯಾವ್ದು ಸರ್ ಇದು? ಸರ್ ಇದು ಬಂದ್ಬಿಟ್ಟು ML 350 2015 ಮಾಡಲ್ ವೆಹಿಕಲ್. ನೋಡ್ತಾ ಇದ್ದೀರಾ, ವೆಹಿಕಲ್ ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ ವೆಹಿಕಲ್ ಇದೆ ಸರ್. ಟಾಪ್ ಅಂಡ್ ಲಕ್ಸುರಿ ವೆಹಿಕಲ್. ಹೊಸ ಗಾಡಿ ಆಲ್ಮೋಸ್ಟ್ 84 lakhs ಇದೆ ಆನ್ ರೋಡು. ಆ್ಯಂಡ್ ವೀಕ್ಷಕರೇ, ಇದರಲ್ಲಿ ಎಷ್ಟೊಂದು ಇಡನ್ ಫೀಚರ್ಸ್ ಇದೆ. ಇದ್ರ ಫೀಚರ್ಸ್ ಹೇಳೋಕ್ಕೇ ಒಂದಿನ ಬೇಕು ಅನ್ಸುತ್ತೆ, ಅಷ್ಟು ಫೀಚರ್ಸ್ ಇದೆ ಇದರಲ್ಲಿ. ನೋಡ್ತಿದ್ದೀರಾ, ಮೆಮೊರಿ ಸೀಟ್ಸ್ ಬರುತ್ತೆ, ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸು, ಈವನ್ ಬ್ಯಾಕ್ ಸಪೋರ್ಟ್ ಕೂಡ ಅಡ್ಜಸ್ಟ್ ಮಾಡ್ಬೋದು ನೀವು ನೋಡಿ. ಈ ಬ್ಯಾಕ್ ಸಪೋರ್ಟ್ ಏನಿದೆ ಇದನ್ನೇನು ನೋಡ್ತಿದ್ದೀರಾ, ಇದು ಕೂಡ ಅಡ್ಜಸ್ಟ್ ಆಗುತ್ತೆ. ಆ್ಯಂಡ್ ಕಂಪ್ಲೀಟ್ಲಿ ಲಕ್ಸುರಿ ವೆಹಿಕಲ್ಲು. ಇದ್ರ ಬಗ್ಗೆ ಫೀಚರ್ಸ್ ಬಗ್ಗೆ ಜಾಸ್ತಿ ಹೇಳೋಕೆ ಹೋಗಲ್ಲ. ಆ್ಯಂಡ್ ಇನ್ನೊಂದು ಹೇಳ್ತಾ ಇದ್ರು ನಮ್ಮ ಆಕಿಬ್ ಬಾಯಿ, ಏನಂತ ಹೇಳಿದ್ರೆ ಇದು ಸ್ಟೆಪ್ ವೈಸ್ ಸಸ್ಪೆನ್ಷನ್ ಅಡ್ಜಸ್ಟ್ ಮಾಡ್ಬೋದು ನೀವು. 3 ಸ್ಟೆಪ್ ಅಡ್ಜಸ್ಟ್ ಮಾಡ್ಬೋದು. ಒಂದು ಬಂದು ನಾರ್ಮಲ್ ಒಂದು ಸಡನ್ ತರ ಮಾಡ್ಕೊಬಹುದು, ಡೌನ್ ಮಾಡ್ಕೊಬಹುದು. ಒಂದು ಕಾಂಪ್ಯಾಕ್ಟ್ SUV ತರ ಮಾಡ್ಕೊಬಹುದು, SUV ತರನು. ಇವಾಗ ಇರೋದು ಇದು ಕಾಂಪ್ಯಾಕ್ಟ್ SUV ಸರ್. ಇದು ಈ ಲೆವೆಲ್ ಇರೋದು ಎಲ್ಲ ಕಾಂಪ್ಯಾಕ್ಟ್ SUV ತರ. ಇದು ಇನ್ನೂ ಹೈಟ್ ಆಗುತ್ತೆ, ಇದು ವೆಹಿಕಲ್ ಇನ್ನೂ ಹೈಟ್ ಆಗುತ್ತೆ. ಸೊ ಆಫ್ ರೋಡ್ ಎಲ್ಲ ಆರಾಮಾಗಿ ಯೂಸ್ ಮಾಡಬಹುದು. ಲಕ್ಸುರಿ ವಿತ್ ಆಫ್ ರೋಡ್ ಬೇಕು ಅಂತ ಹೇಳಿದ್ರೆ ಈ ಗಾಡಿ ನೋಡ್ಬೋದು ಒಂದ್ಸಲಿ ನೀವು. ಆ್ಯಂಡ್ ಡ್ಯಾಶ್ ಬೋರ್ಡ್ ನೋಡಿ ಎಷ್ಟು ಸಖತ್ತಾಗಿದೆ ಅಂತ ಹೇಳಿ, ಕಂಪ್ಲೀಟ್ ಲೆದರ್ ರ್ಯಾಪ್ ಮಾಡಿದ್ದಾರೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಏರ್ ಬ್ಯಾಗು, ABS, ಆಟೋಮೆಟಿಕ್, ಅದು ಕೂಡ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಆ್ಯಂಡ್ ಹಿಂದೆ ನೋಡಿ, ಹಿಂದೆ ಬಂದ್ಬಿಟ್ಟು ನಿಮಗೆ ಹೆಡ್ರೆಸ್ಟಲ್ಲಿ ಮಾನಿಟರ್ಸ್ ಕೊಟ್ಟಿದ್ದಾರೆ. ಅದು ಮೆರ್ಸಿಡಿಸ್ ಬೆನ್ಸ್ ಕಂಪನಿ ಸರ್. ಬೆನ್ಸ್ ಕಂಪನಿ ಇದೆ, ಅಂದರೆ ಇನ್ಬಿಲ್ಟ್ ಮಾನಿಟರ್ಸ್ ಇದೆ, ಕಂಪ್ನಿ ಫಿಟ್ಟೆಡ್. ಮತ್ತು ರೇರಲ್ಲೂ ಕೂಡ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ನೀವು ಕ್ಲೈಮೇಟ್ ಕಂಟ್ರೋಲ್ ಪ್ಯಾಸೆಂಜರ್ ತಕ್ಕಂಗೆ, ಕಂಪಾರ್ಟ್ಮೆಂಟಿಗೆ ತಕ್ಕಂಗೆ ನೀವು ಕಂಟ್ರೋಲ್ ಮಾಡ್ಬೋದು. ಕಂಪ್ಲೀಟ್ಲಿ ಲಕ್ಸುರಿ ಸರ್ ಇದು. ಸನ್ ರೂಫ್ ಕೂಡ ಬರುತ್ತೆ ವಿತ್ 6 ಏರ್ ಬ್ಯಾಗ್ಸ್ ಇದೆ ಸರ್. ಇದರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ, ಆಟೋಮೆಟಿಕ್ VMs, ಅಲಾಯ್ ವೀಲ್ಸು, ಹೆಡ್ ಲ್ಯಾಂಪ್ ವಾಷರು, ಪ್ರೊಜೆಕ್ಟರ್ LED ಹೆಡ್ ಲ್ಯಾಂಪ್ಸ್ ಬರುತ್ತೆ. ಮತ್ತು ಫ್ರಂಟಲ್ಲೂ ಕೂಡ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಕಂಪ್ಲೀಟ್ಲಿ ಲಕ್ಸುರಿ. ಆ್ಯಂಡ್ ಇವನ್ ಗಾಡಿ ಇವಾಗ ತಾನೇ ಶೋರೂಮಿಂದ ಆಚೆ ಬಂದಿರೋ ಥರ ಕಾಣಿಸ್ತಾರೆ ಸರ್. ಒಂದು ಒಳ್ಳೆ ಪ್ರೈಸ್ ಹೇಳಿ, ಅದು ಗವರ್ಮೆಂಟ್ ಅಫಿಷಿಯಲ್ ಯೂಸ್ ಮಾಡ್ತಿದ್ದಾರೆ ಸರ್. ಇದರಲ್ಲಿ ನಿಮಗೆ ಏನಂದ್ರೆ ಕ್ಯಾಮ್ರಾ, ಇದರಲ್ಲಿ ನಿಮಗೆ ಇಲ್ಲಿ ಎಲ್ಲ ಕ್ಯಾಮ್ರಾ ಓಪನ್ ಆಗುತ್ತೆ. ಇದು 360 ಎಲ್ಲ ರೈಟ್ ರೌಂಡ್ ಕ್ಯಾಮ್ರಾಸ್ ಓಪನ್ ಆಗುತ್ತೆ ಇದಕ್ಕೆ. ಸೂಪರ್ ಸರ್. ಒಂದು ಒಳ್ಳೆ ಪ್ರೈಸ್ ಹೇಳಿ ಸರ್ ಹಂಗಾದ್ರೆ.
ಸರ್ ಇದು ಬಂದ್ಬಿಟ್ಟು ಸರ್ 2015 ಮಾಡಲು 4MATIC ML 350 ವೆಹಿಕಲ್ ಡ್ರಿವೆನ್ ಅರೌಂಡ್ ಓನ್ಲಿ 80,000 ಕಿಲೋಮೀಟರ್, ಅದನ್ನು ರಿಕಾರ್ಡೆಡ್. ಇವತ್ತಂಗ ಶೋರೂಮ್ ಯಾವಾಗ ಶೋರೂಮ್ ಇಂದ ಗಾಡಿ ಬಂದಿದ್ದು ಇವತ್ತಂಗ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ನಿಮಗೆ. ಒಂದೊಂದು ರೂಪಾಯಿದು ಎಲ್ಲ ಸರ್ವಿಸ್ ಶೋರೂಮ್ ಅಲ್ಲಿನೇ ಮಾಡಿರೋದು, ಎಲ್ಲ ಮೇಂಟೆಡ್ ಸರ್ವಿಸ್ ಹಿಸ್ಟ್ರಿ ಇದೆ ನಮ್ಮ ಹತ್ರ. ಸರ್ವಿಸ್ ಹಿಸ್ಟ್ರಿ ಜೊತೆಯಲ್ಲಿ ಕೊಡ್ತೀನಿ ನಿಮಗೆ ಸರ್. ಪ್ರೈಸಿಂಗ್ ಅಲ್ಲಿ ಹೋದ್ರೆ 35 lakhs ಕೋಟಿಂಗ್ ಪ್ರೈಸ್ ಸರ್. ಅದು ನಿಮ್ಮ ಚಾನಲ್ಗೆ ಸರ್ ನೋಡ್ಕೊಂಡು ಬಂದ್ರೆ ವ್ಯೂವರ್ಸ್ಗೆ ಫೈನಲ್ ಡೆಡ್ಲೈನ್ ಸರ್. 1 ಲಕ್ಷ ಕಮ್ಮಿ ಮಾಡ್ಕೊಡ್ತೀನಿ, 34 ಕೊಡ್ತೀನಿ ಸರ್. 34 lakhsಗೆ ಮರ್ಸಿಡೀಸ್ ಬೆನ್ಸ್ ಯಾವ್ದು ಸರ್ ವೇರಿಯಂಟ್ ಹೇಳಿದ್ದು ನೀವು? ML 350 ಸರ್. ML 350 4MATIC. 4MATIC ಅಂದರೆ 4 wheel ಡ್ರೈವನ್ ವೆಹಿಕಲ್ ಇದು. ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್? i10 ನೋಡ್ಬೋದು. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು i10 2012 ಮಾಡಲ್ ಪೆಟ್ರೋಲ್ ವಿತ್ LPG. LPG ಎಂಟ್ರಿ ಜೊತೆಲಿ RC ಬುಕ್ಕಲ್ಲಿ ಎಂಟ್ರಿ ಇದೆ ವಿತ್ 82,000 ಕಿಲೋಮೀಟರ್ ಡ್ರಿವೆನ್. ವೆಹಿಕಲ್ ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ ವೆಹಿಕಲಲ್ಲಿ. ಸರ್ ಇದು ಆಲ್ಮೋಸ್ಟ್ ಡ್ರಿವೆನ್ ಅರೌಂಡ್ 80,000 ಕಿಲೋಮೀಟರ್ ಡ್ರಿವೆನು. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಮೆರೂನ್ ಕಲರ್ ಇಲ್ಲಿ ಇರೋದು 1.1 ಇಂಜಿನ್ ಇದು ಸರ್. ಪ್ರೈಸಿಂಗಲ್ಲಿ ಬಂದ್ಬಿಟ್ಟು 3.5 ಕೋಟಿಂಗ್ ಪ್ರೈಸು ಸರ್. ಫೈನಲ್ ಟು ಫೈನಲ್ ಪ್ರೈಸ್ ಸರ್ 325 ಮಾಡ್ಕೊಡ್ತೀನಿ ಸರ್. 325 ಮಾಡ್ಕೊಡ್ತೀರಾ? ಓಕೆ ಸರ್. ಹಾಗಾದರೆ ನೆಕ್ಸ್ಟ್ ಯಾವ್ದು ಸರ್? ಇನ್ನೊಂದು i10. ಮತ್ತೊಂದು i10 ಇದೆ ವೈಟ್ ಕಲರಲ್ಲಿ. i10 ನೋಡ್ತಿರೋರಿಗೆ 2 ಆಪ್ಷನ್ ಇದೆ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ತೊಗೊಂಡು ಹೋಗ್ಬೋದು. ನಾನು ಕಲರ್ ಆಪ್ಷನ್ ನಾನು ಅಷ್ಟೊಂದು ನೋಡಲ್ಲ ಅಂತ ಹೇಳಿದ್ರೆ 2 ವೆಹಿಕಲ್ ಟೆಸ್ಟ್ ಡ್ರೈವ್ ಮಾಡಿ ಯಾವ್ದು ನಿಮ್ಗೆ ಚೆನ್ನಾಗಿ ಅನ್ಸುತ್ತೆ ಅದನ್ನು ತೊಗೊಂಡು ಹೋಗ್ಬೋದು. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು 2015 ಮಾಡಲು Hyundai i10. ಅದು ನೋಡಿರೋದು 12 ಮಾಡಲು, ಇದು 15 ಮಾಡಲು. ಇದು ಪ್ಯೂರ್ ಪೆಟ್ರೋಲ್ ವೆಹಿಕಲ್. ಇದು ಬಂದ್ಬಿಟ್ಟು ಮ್ಯಾಗ್ನಾ ವೇರಿಯಂಟು, AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ, 59,000 ಕಿಲೋಮೀಟರ್ ಡ್ರಿವೆನು ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಎಲ್ಲ ಇದೆ. ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ವೈಟ್ ಕಲರ್ ಸರ್. ಇದು ಪ್ರೈಸ್ ಬಂದ್ಬಿಟ್ಟು 3,95,000 ಕೋಟಿಂಗ್ ಪ್ರೈಸ್ ಸರ್. ಫೈನಲ್ ಫೈನಲ್ ಪ್ರೈಸ್ 3,50,000ಗೆ ಮಾಡ್ಕೊಡ್ತೀನಿ ಸರ್. 3,50,000ಕ್ಕೆ ಮಾಡ್ಕೊಡ್ತೀರಾ? ಎಸ್ ಸರ್. ಇದೊಂದು ಗಾಡಿ ನೋಡ್ಬಿಡೋಣ. ಸ್ಯಾಂಟ್ರೋ ಲೋ ಬಜೆಟ್ ನೋಡ್ತಿರೋ ಫಸ್ಟ್ ತೋರಿಸ್ಬಿಡೋಣ ಸರ್. ಸ್ಯಾಂಟ್ರೋ ಯಾವ್ದು ಸರ್ ಇದು ಮಾಡಲ್? ಸರ್ ಇದು ಬಂದ್ಬಿಟ್ಟು ಸ್ಯಾಂಟ್ರೋ 2008 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, GLS ವೇರಿಯಂಟ್ ಇದು. ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್ ಬರುತ್ತೆ, 2 ಪವರ್ ವಿಂಡೋಸ್ ಬರುತ್ತೆ ಸರ್. ವೆಹಿಕಲ್ ವೆಲ್ ಮೇಂಟೈನ್ ಮಾಡಿದ್ದಾರೆ, 78,000 ಕಿಲೋಮೀಟರ್ ಡ್ರಿವೆನು. ಮೈಲೇಜ್ ಅಲ್ಲಿ ಹೋದ್ರೆ ಲೋ ಬಜೆಟ್ ಅಲ್ಲಿ ಆರಾಮಾಗಿ ಮೈಲೇಜ್ ಗಾಡಿ ಅಂತ ತಗೊಳ್ಬಹುದು. ಸಿಟಿಯಲ್ಲಿ 15 ಬರುತ್ತೆ, ಹೈವೇ 18-19 ಬರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ಹೋದ್ರೆ 2,10,000 ಕೋಟಿಂಗ್ ಪ್ರೈಸ್ ಹೇಳ್ತಾ ಇರೋದು ಸರ್. ಫೈನಲ್ 1,70,000 ಮಾಡ್ಕೊಡ್ತೀನಿ ಸರ್. 1,70,000 ಮಾಡ್ಕೊಡ್ತೀರಾ? ನೆಕ್ಸ್ಟ್ ಯಾವ್ದು ಸರ್? ಇಷ್ಟೊಂದು ಉದ್ದ ಇದೆ ಗಾಡಿ ಇದು ಸರ್. ಇದು ಲಕ್ಸುರಿ ಕಾರು, ಪ್ರೀಮಿಯಂ ಕಾರ್ ಅಂತ ಹೇಳ್ಬೋದು. ಸೆಡಾನ್ ಅಲ್ಲಿ ನನ್ನ ಪ್ರಕಾರ Audi Q7 ತರಾನೇ ಸೇಮ್ ಇದರಲ್ಲಿ ಕಂಫರ್ಟಬಲ್ ಬರುತ್ತೆ. ಅಂಡ್ ಡ್ಯಾಶ್ ಬೋರ್ಡ್ ನೋಡಿದ್ರೆ ಸೇಮ್ Audi Q7 ಅಂತಾನೆ ಹೇಳ್ಬೋದು. Audi A6 ಇದು 2011 ಮಾಡಲ್ ವೆಹಿಕಲ್. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ತಗೊಂಡೋಗಿ ₹1 ಖರ್ಚು ಮಾಡಲ್ಲ. ಜಸ್ಟ್ ಏನ್ ಸರ್ ವೆಯ್ಟ್ ಇದೆ? ಯೂಸ್ ಮಾಡಬೇಕು. ಸಕ್ಕದಾಗಿ ಇದು ಇದೆ ಸರ್ ವೆಹಿಕಲ್. ಇದು ಸ್ಟ್ರೆಂತ್, ಬಾಡಿ ಸ್ಟ್ರೆಂತ್ ಬಂದ್ಬಿಟ್ಟು ಗೇಟ್ಸ್ ಇದೆ. ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. 86,000 ನೋಡಿರೋದು 2011 ಮಾಡಲ್ ಸರ್ ವೆಹಿಕಲ್ ಇದು. ಇದರಲ್ಲಿ ಫ್ಯೂಚರ್ಸ್ ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ವಿತ್ 6 ಏರ್ ಬ್ಯಾಗ್ಸ್ ಇದೆ, ABS, ಮ್ಯಾಗ್ವಿಲ್ ಇದೆ, ಸನ್ರೂಫ್ ಇದೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸು, ಟಚ್ ಸ್ಕ್ರೀನ್ ಸಿಸ್ಟಮ್ ವಿತ್ ನ್ಯಾವಿಗೇಷನ್ಸ್ ಬರುತ್ತೆ, ಹೆಡ್ಲೈನ್ ವಾಷರ್ ಬರುತ್ತೆ ನಿಮಗೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ನು ಕೂಡ ಬರುತ್ತೆ. ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿರೋದು ಸರ್. ಪ್ರೈಸಿಂಗ್ ಅಲ್ಲಿ ಹೋದ್ರೆ ಸರ್ ಪ್ರೈಸ್ ಬಂದ್ಬಿಟ್ಟು ಕಸ್ಟಮರ್ ಕೊಟ್ಟಿಂಗ್ ಬಂದ್ಬಿಟ್ಟು 11.5 ಹೇಳ್ತಾ ಇದ್ದಾರೆ ಸರ್. ಓಕೆ ಸರ್. ಸರ್ ಫೈನಲ್ ಟು ಫೈನಲ್ ಒಂದೇ ಬೆಲೆ ಸರ್. 10 lakhsಗೆ ಮಾಡ್ಕೊಡ್ತೀನಿ ಸರ್. 10 lakhsಗೆ ಒಂದು ಪ್ರೀಮಿಯಂ ಗಾಡಿ ಸಿಗ್ತಾ ಇದೆ. Audi A6 2.7 ಲೀಟರ್ ಪವರ್ಫುಲ್ ಇಂಜಿನ್ ಬರುತ್ತೆ. ಪವರ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದರಲ್ಲಿ. ಆ್ಯಂಡ್ ನ್ಯಾಪಾ ಲೆದರ್ ಹಾಕಿದ್ದಾರೆ ಇದಕ್ಕೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸು, ಆಟೋಮೆಟಿಕ್ ವಾರ್ವಿಎಮ್ಸು, IRVMಸು ಆ್ಯಂಡ್ ಆಟೋಮೆಟಿಕ್ ವೆಹಿಕಲ್ ಇದು. ನೆಕ್ಸ್ಟ್ ವೆಹಿಕಲ್ ಯಾವ್ದು ಸರ್? ರಿಟ್ಸಾ? ಹೌದು ಸರ್, ರಿಟ್ಸ್ ಇದೆ. ಓಕೆ. ರಿಟ್ಸ್ ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು ಮಾರುತಿ ರಿಟ್ಸು 2014 ಮಾಡಲು, VDI ಡೀಸೆಲ್ ಇಂಜಿನು. ನೋಡ್ತಾ ಇದ್ದಾರೆ ಆಲ್ಮೋಸ್ಟ್ ಡಿಮ್ಯಾಂಡ್ ಇದೆ ಮಾರ್ಕೆಟಲ್ಲಿ ರಿಡ್ಸ್ ಅಂದರೆ. ಯಾಕಂದರೆ ಎಲ್ಲರೂ ಕೇಳ್ತಾ ಇದ್ರು ಈ ರಿಡ್ಸ್ ಬೇಕಂತ. ಅದಕ್ಕೋಸ್ಕರ ಇವಾಗ ನೀವು ಬರ್ತಾ ಇದ್ದೀರಾ ಅಂತ ನಾನು ತರಿಸಿದ್ದೀನಿ. ಆಲ್ಮೋಸ್ಟ್ ನಿಮ್ಮ ಚಾನಲ್ನಿಂದ ಆರಾಮಾಗಿ ಹೋಗ್ಬಿಡುತ್ತೆ ಅಂತ ಸರ್. ವೆಹಿಕಲ್ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಸಿಂಗಲ್ ಓನರ್ ವೆಹಿಕಲ್, 65,000 ಕಿಲೋಮೀಟರ್ VDI ವೇರಿಯಂಟು. ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಪ್ಲಸ್ ನಿಮಗೆ ಕಸ್ಟಮರ್ ಅವರು ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ, ಸಿಸ್ಟಮ್ ಎಲ್ಲ ಹಾಕಿದ್ದಾರೆ, ಟೈರ್ಸ್ ಎಲ್ಲ ವೆಲ್ ಮೇಂಟೈನ್ ಹಾಕಿದ್ದಾರೆ. ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ತಗೊಂಡೋಗಿ ₹1 ಖರ್ಚು ಮಾಡೋದೇನಿಲ್ಲ. ಆಲ್ಮೋಸ್ಟ್ ಮೈಲೇಜ್ ಅಲ್ಲಿ ಹೋಗಿದ್ರೆ ಸಿಟಿಯಲ್ಲಿ ನಿಮಗೆ ಕಣ್ಮುಚ್ಕೊಂಡು 15-16 ಬರುತ್ತೆ. ಲಾಂಗ್ ಅಲ್ಲಿ ನಿಮಗೆ 18+ ಬರುತ್ತೆ ಮೈಲೇಜು ಸರ್. ಪ್ರೈಸಿಂಗ್ ಅಲ್ಲಿ ಹೋಗಿದ್ರೆ 4,75,000 ಕೋಟಿಂಗ್ ಪ್ರೈಸು. ಫೈನಲ್ ಪ್ರೈಸ್ ಸರ್ 4,35,000 ಮಾಡ್ಕೊಡ್ತೀನಿ ಸರ್. 4,35,000ಕ್ಕೆ ರಿಟ್ಸ್ ಸಿಗ್ತಾ ಇದೆ. ರಿಟ್ಸು ಭಾರಿ ಡಿಮ್ಯಾಂಡ್ ಇದೆ ಸರ್. ಇದು ಡೀಸೆಲ್ ಅಲ್ಲ ಸರ್? ಇದು ಡೀಸೆಲ್ VDI. ಸೊ ಹಂಗಂದ್ರೆ ಇನ್ನೂ ಡಿಮ್ಯಾಂಡ್ ಇದೆ. ನೆಕ್ಸ್ಟ್ ವೆಹಿಕಲ್ಲು ಟೊಯೋಟಾ ಇನೋವಾ ಇದೆ. ಎಸ್ ಸರ್.
ಸರ್ ಇನೋವಾ ಬಂದ್ಬಿಟ್ಟು 2013 ಮಾಡಲು ಆಲ್ಮೋಸ್ಟ್ ಮಾರುತಿ ಟೊಯೋಟಾ ಇನೋವಾನು ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಫುಲ್ ಇದೆ. ಯಾಕಂದ್ರೆ ಹೊಸ ಗಾಡಿ ಸ್ಟಾಪ್ ಆಗಿಬಿಟ್ಟಿದೆ, ಕ್ರಿಸ್ಟಾನು ಬರ್ತಾ ಇಲ್ಲ, ಅದಕ್ಕೋಸ್ಕರ ಇನೋವಾನು ಫುಲ್ ಡಿಮ್ಯಾಂಡ್ ಇದೆ ವೆಹಿಕಲ್. ಸರ್ ಡ್ರಿವೆನ್ ಅರೌಂಡ್ 1,40,000 ಕಿಲೋಮೀಟರ್ ಡ್ರಿವೆನ್. GX ವೇರಿಯಂಟ್ ಇದು. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಪ್ಲಸ್ ನಿಮಗೆ ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ರೂಫ್ ಎಸಿಸ್ ಎಲ್ಲ ಬರುತ್ತೆ ನಿಮಗೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ. ವೆಹಿಕಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದೆ ಸರ್. ಶೋರೂಮ್ ಸರಿ, ಶೋರೂಮ್ ರಿಕಾರ್ಡು 1,34,000 ನೋಡಿರೋದು, ರಿಕಾರ್ಡೆಡ್ ಮೈಲೇಜ್ ಅದು. ಸರ್ ಪ್ರೈಸಿಂಗ್ ಅಲ್ಲಿ ಹೋದ್ರೆ 10.5 ಕೋಟಿಂಗ್ ಪ್ರೈಸ್ ಹೇಳ್ತಾ ಇರೋದು ಸರ್. ಫೈನಲ್ ಟು ಫೈನಲ್ ಸರ್ ಅರೌಂಡ್ 9,25,000 ಮಾಡ್ಕೊಡ್ತೀನಿ ಸರ್. 9,25,000ಕ್ಕೆ 2013 ಮಾಡಲ್ಲು ಇನೋವಾ ಸಿಗ್ತಾ ಇದೆ, ಅದು ಕೂಡ ಥರ್ಡ್ ಓನರ್ ವೆಹಿಕಲ್. ಡ್ರಿವೆನ್ ಅರೌಂಡ್ 1,24,000, ಅದು ರಿಕಾರ್ಡೆಡ್ ವೆಹಿಕಲ್. ರೆಕಾರ್ಡೆಡ್ ಮೈಲೇಜ್ ಇನೋವಾ ಅಂತ ಹೇಳಿದ್ರೆ 1,24,000 ನೋಡಿದ್ರು ಕೂಡ ಅದೇನು ಜಾಸ್ತಿ ಅಲ್ಲ ಈ ಗಾಡಿಗೆ. ನೆಕ್ಸ್ಟ್ ವೆಹಿಕಲ್ಲು ಒಂದು ಇಯೋನ್ ಇದೆ. ಎಸ್ ಸರ್. ಸರ್ ಹ್ಯುಂಡೈ ಇಯಾನ್ 2016 ಮಾಡಲ್ ಅದು. ಡಿಲೈಟ್ ಪ್ಲಸ್ ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರಲ್ಲ ಡಿಲೈಟ್ ಪ್ಲಸ್ಗೆ. ಇದು ಸಿಸ್ಟಮ್ ಕಸ್ಟಮರ್ ಹಾಕಿದ್ದಾರೆ. ವೆಹಿಕಲ್ ಒಳಗಡೆ ಇಂಟೀರಿಯರ್ ಎಲ್ಲ ಕಂಪನಿ ಫಿಟೆಡ್ ಇಂಟೀರಿಯರ್ ಅದು. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಡ್ರಿವೆನ್ ಅರೌಂಡ್ ಆಲ್ಮೋಸ್ಟ್ 60,000 ಓಡಿದೆ ವೆಹಿಕಲ್ ರಿಕಾರ್ಡೆಡ್. ಸರ್ ಪ್ರೈಸಿಂಗ್ ಅಲ್ಲಿ ಹೋದ್ರೆ 2,95,000 ಕೋಟಿಂಗ್ ಪ್ರೈಸ್. ಸರ್ ಫೈನಲ್ ಟು ಫೈನಲ್ ಸರ್ 270 ಮಾಡ್ಕೊಡ್ತೀನಿ ಸರ್. 270ಗೆ ಇಯೋನ್ ಪ್ಲಸ್ ಸಿಗ್ತಾ ಇದೆ. 2016 ಮಾಡಲ್. ಓಕೆ ಸರ್. ನೆಕ್ಸ್ಟ್ ಸರ್ ಮತ್ತೊಂದು ಕ್ರೆಟಾ ಇದೆ. ಇದು ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್ ಹುಂಡೈ ಕ್ರೆಟಾ ಡ್ಯೂಲ್ ಟೂನು SX ಟಾಪ್ ಅಂಡ್ ಆಪ್ಷನ್ ಅಲ್ಲೂ. ಇದನ್ನು ಸೇಮ್ ಆಸ್ ಯೂಸ್ ಬಟನ್ ಸ್ಟಾರ್ಟು, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ವಿತ್ ಏರ್ ಬ್ಯಾಗ್, ABS, ಡಬಲ್ ಕಲರ್ ಬರುತ್ತೆ. ಬಾಡಿ ಬ್ಲಾಕ್ ಸಿಲ್ವರ್ ಬರುತ್ತೆ, ಟಾಪ್ ಬ್ಲಾಕ್ ಕಲರ್ ಬರುತ್ತೆ. ಸ್ಟೇರಿಂಗ್ ಅಲ್ಲಿ ಆಟೋ ಕಂಟ್ರೋಲಿಂಗ್, ಕಂಪನಿ ಸಿಸ್ಟಮ್, ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲ ಬರುತ್ತೆ. ಡ್ರಿವೆನ್ ಅರೌಂಡ್ 87,000 ರಿಕಾರ್ಡೆಡ್ ಕಿಲೋಮೀಟರ್. ಸೆಕೆಂಡ್ ಓನರ್ ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. ಜಸ್ಟ್ ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಮೈಲೇಜ್ ಅಲ್ಲಿ ಹೋದ್ರೆ ಸಿಟಿಯಲ್ಲಿ 15-16 ಬರ್ತಾ ಇದೆ, ಲಾಂಗ್ ಅಲ್ಲಿ 17-18 ಬರ್ತಾ ಇದೆ. ಸರ್ ಪ್ರೈಸಿಂಗ್ ಹೋದ್ರೆ ಕಸ್ಟಮರ್ ಪ್ರೈಸಿಂಗ್ ಬಂದ್ಬಿಟ್ಟು 10.5 ಹೇಳ್ತಾ ಇರೋದು ಸರ್. ಫೈನಲ್ ಟು ಫೈನಲ್ ನಿಮ್ಮ ಚಾನಲ್ ನೋಡ್ಕೊಂಡ್ಬಂದ್ರೆ ಸರ್ ಫೈನಲ್ 9.5ಗೆ ಮಾಡ್ಕೊಡ್ತೀನಿ ಸರ್. 9.5ಗೆ ಮಾಡ್ಕೊಡ್ತೀರಾ? ನಮ್ಮ ಚಾನಲ್ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಡಿಸ್ಕೌಂಟ್ ಮಾಡ್ಬೇಕು ನೀವು. ಸೊ 9.5ಗೆ ಮಾಡ್ಕೊಡ್ತಾರೆ. ಕ್ರೆಟಾ ಬಂದು 2 ಇದೆ. ಸೊ ಕ್ರೆಟಾ ನೋಡ್ತಿರೋರಿಗೆ 2 ಆಪ್ಷನ್ ಇದೆ. ಆರಾಮಾಗಿ ಬಂದು 2 ಗಾಡಿ ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೆ ಆ ಗಾಡಿನ ತೊಗೊಂಡು ಹೋಗ್ಬೋದು. 2 ಕೂಡ ಟಾಪ್ ಆ್ಯಂಡ್ ವೇರಿಯಂಟು. ಪ್ರೊಜೆಕ್ಟರ್ LED ಹೆಡ್ ಲ್ಯಾಂಪ್ಸು, ಫಾಗ್ ಲ್ಯಾಂಪು, ಮತ್ತು ನಿಮಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಏರ್ ಬ್ಯಾಗು, ABSಸು, ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮು, ಆಟೋಮೆಟಿಕ್ ORVMಸು, IRVMಸು ಎಲ್ಲ ಆಪ್ಷನ್ ಬರುತ್ತೆ. ಈವನ್ ಕ್ರೂಸ್ ಕಂಟ್ರೋಲ್ ಕೂಡ ಬರುತ್ತೆ ಅನಿಸುತ್ತೆ ಇದರಲ್ಲಿ. ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಬರಲ್ಲ. ಸೊ ಲೇಟೆಸ್ಟ್ ಗಾಡೀಲಿ ಬರ್ತಾ ಇತ್ತು ಕ್ರೂಸ್ ಕಂಟ್ರೋಲು. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ಎಲ್ಲ ಆಪ್ಷನ್ನು ಬರುತ್ತೆ. ನೆಕ್ಸ್ಟ್ ವೆಹಿಕಲ್ ಸರ್. ನೆಕ್ಸ್ಟ್ ನಮ್ಮ ಮುಂಗಡೆ ಇದು ಲೋ ಬಜೆಟ್ ಅಲ್ಲಿ i10 2008 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಮ್ಯಾಗ್ನಾ ವೇರಿಯಂಟ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಇದೆ. ಸಿಸ್ಟಮ್ ಕಸ್ಟಮರ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ಗಾಡಿ. ಡ್ರಿವೆನ್ ಅರೌಂಡ್ 85,000 ಕಿಲೋಮೀಟರ್ ಡ್ರಿವೆನ್. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ತಗೊಂಡೋಗಿ ₹1 ಖರ್ಚು ಮಾಡೋದಿಲ್ಲ. 1.2 ಇಂಜಿನ್ ಇದು, ಕಪ್ಪ ಇಂಜಿನ್ ಇದು ಸರ್. ಮೈಲೇಜ್ ಆರಾಮಾಗಿ ಸಿಟಿಯಲ್ಲಿ ನಿಮಗೆ 16-17 ಬರುತ್ತೆ, ಲಾಂಗ್ ಅಲ್ಲಿ 18-19 ಬರುತ್ತೆ. ಸರ್ ಪ್ರೈಸಿಂಗ್ ಅಲ್ಲಿ ಹೋದ್ರೆ ಪ್ರೈಸಿಂಗ್ ಬಂದ್ಬಿಟ್ಟು 2,60,000 ಕೋಟಿಂಗ್ ಪ್ರೈಸ್ ಹೇಳ್ತಾ ಇರೋದು ಸರ್. ಫೈನಲ್ ಟು ಫೈನಲ್ ಸರ್ 2,30,000 ಮಾಡ್ಕೊಡ್ತೀನಿ ಸರ್. 2,30,000 ಸಿಗುತ್ತೆ. ಓಕೆ ಸರ್. ಹಾಗಾದ್ರೆ ಮತ್ತೊಂದು ಇನೋವಾ. ಸರ್ ಸರ್ ಇದು ಬಂದ್ಬಿಟ್ಟು 2012 ಮಾಡಲ್ ಇನೋವಾ ವೆಹಿಕಲ್. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಅಂದ್ರೆ ಕಿಲೋಮೀಟರ್ ಬಂದ್ಬಿಟ್ಟು 1,80,000 ನೋಡಿದೆ, ಅದನ್ನು ಜಿನಿಯನ್ ಕಿಲೋಮೀಟರ್. ಸೊ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದನ್ನು GX ವೇರಿಯಂಟ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋ ವಿತ್ ಸಿಂಗಲ್ ಏರ್ ಬ್ಯಾಗು, ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಹಾಕಿದ್ದಾರೆ. ಇದು ಬಂದ್ಬಿಟ್ಟು 8 ಸೀಟರ್ಸ್. ಇದು ಆಲ್ಮೋಸ್ಟ್ 7+1 ರೂಫ್ AC ಎಲ್ಲ ಬರುತ್ತೆ. ಮ್ಯಾಗ್ ವೀಲ್ಸ್ ಎಲ್ಲ ಕಸ್ಟಮರ್ ಹಾಕಿದ್ದಾರೆ. ಮ್ಯಾಗ್ ವೀಲ್ಸ್ ವೆಹಿಕಲ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದೆ. 180 ಕಿಲೋಮೀಟರ್ ರಿಕಾರ್ಡೆಡ್ ಓಡಿಸಿರೋದು, ಜಿನಿಯನ್ ಮೀಟರ್ ಅದು ಸರ್. ತುಂಬಾ ಕ್ಲೀನ್ ಆಗಿದೆ ವೆಹಿಕಲ್. ಪ್ರೈಸಿಂಗ್ ಅಲ್ಲಿ ಹೋದ್ರೆ ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 8,10,000 ಕೋಟಿಂಗ್ ಪ್ರೈಸ್ ಹೇಳ್ತಾ ಇರೋದು ಸರ್. ಫೈನಲ್ ಟು ಫೈನಲ್ ಸರ್ 740ಗೆ ಮಾಡ್ಕೊಡ್ತೀನಿ ಸರ್. 7,40,000 ಸಿಗುತ್ತೆ ಇನೋವಾ 12 ಮಾಡಲ್. ಬಟ್ 1,80,000 ಕಿಲೋಮೀಟರ್ ಓಡಿದ್ರು ಕೂಡ ಇನೋವಾಗೆ ಏನು ಅಲ್ಲ ಇದು. ಯಾಕೆ ಅಂದ್ರೆ ಇದರಲ್ಲಿ ನಿಮಗೆ ಇನೋವಾ ಇಂಜಿನ್ ಎಲ್ಲ ಬಂದ್ಬಿಟ್ಟು 7 lakhs, 8 lakhs, 10 lakhs ಓಡಿರೋ ಆರಾಮಾಗಿ ಸರ್. ಎಕ್ಸಾಂಪಲ್ ಕೂಡ ನಮ್ಮ ಮುಂದೆ ಇದೆ. 2.5G ವೇರಿಯಂಟ್ ಇದು. ಎಸ್ ಸರ್. ನೆಕ್ಸ್ಟ್ ವೆಹಿಕಲ್ ಸರ್. ವ್ಯಾಗನರ್. ಒಂದು ವ್ಯಾಗನರ್ ಇದೆ. ಎಸ್ ಸರ್. ಸರ್ ಇದು ಬಂದ್ಬಿಟ್ಟು 2012 ಮಾಡಲ್ ವ್ಯಾಗನರ್. ಸಿಂಗಲ್ ಓನರ್ ವೆಹಿಕಲ್. ಡ್ರಿವೆನ್ ಅರೌಂಡ್ 72,000 ಕಿಲೋಮೀಟರ್ ಡ್ರಿವೆನ್. ಇದನ್ನು VXI ವೇರಿಯಂಟ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಬ್ಯಾಕ್ ವೈಫರ್, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್, ಕಂಪನಿ ಸಿಸ್ಟಮ್ ಬರುತ್ತೆ. ಆಟೋಮೆಟಿಕ್ ಮಿರರ್ ಸಿಸ್ಟಮ್ ಬರುತ್ತೆ. ಲೆದರ್ ಸೀಟ್ಸ್ ಕಸ್ಟಮರ್ ಹಾಕಿದ್ದಾರೆ. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಸರಿ ಶೋರೂಮ್ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ಅಲ್ಲಿ ಹೋದ್ರೆ ಕಸ್ಟಮರ್ ಪ್ರೈಸಿಂಗ್ ಬಂದ್ಬಿಟ್ಟು 3.5 ಹೇಳ್ತಾ ಇರೋದು ಸರ್. ಫೈನಲ್ ಟು ಫೈನಲ್ 3,20,000 ಮಾಡ್ಕೊಡ್ತೀನಿ ಸರ್.
3,20,000 ಎಲ್ಲ ಸಿಗ್ತಾ ಇದೆ ಒಂದು ವ್ಯಾಗನಾರು. ನೆಕ್ಸ್ಟ್ ಯಾವ್ದು ಸರ್? ಓಮ್ನಿ. ನೆಕ್ಸ್ಟ್ ನಮ್ಮ ಮುಂದ್ಗಡೆ ಓಮ್ನಿ ಇದೆ ಸರ್, ಡಿಮ್ಯಾಂಡೆಡ್ ವೆಹಿಕಲ್, ಹೆವಿ ಡಿಮ್ಯಾಂಡ್. ಮೇ ಬಿ ಕ್ವಾಲಿಸ್ ಹೋದ್ಮೇಲೆ, ಹೌದು ಸರ್, ಮೇ ಬಿ ಕ್ವಾಲಿಸ್ ಹೋದ್ಮೇಲೆ ಪ್ರೈಸ್, ಶೋರೂಮ್ ಪ್ರೈಸ್ ಏನಿತ್ತು ಕ್ವಾಲಿಸ್ ಪ್ರೈಸ್ ಶೋರೂಮ್ ಗಿಂತ ಜಾಸ್ತಿ ಇತ್ತು, ಸೆಕೆಂಡ್ ಹ್ಯಾಂಡ್ ಪ್ರೈಸ್. ಕರೆಕ್ಟ್. ಅದೇ ತರ ಓಮ್ನಿ ಕೂಡ ಆಗ್ಬಿಟ್ಟಿದೆ. 100%. 2014 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, 52,000 ಕಿಲೋಮೀಟರ್ ಡ್ರೈವ್ ಸರ್. ಓಮ್ನಿ ಸರ್, ಇದು 5 ಸೀಟರ್ ವೆಹಿಕಲ್. ಇದು ಬ್ಯಾಕ್ ಸೈಡ್ ಸೀಟ್ಸ್ ಇಲ್ಲ, ಓನ್ಲಿ 5 ಸೀಟರ್ ವೆಹಿಕಲ್ ಇದು ಸರ್. ಮೈಲೇಜ್ ಆರಾಮಾಗಿ ನಿಮ್ಗೆ ಸಿಟಿಯಲ್ಲಿ ಕಣ್ಮುಚ್ಕೊಂಡು 16-17 ಬರುತ್ತೆ, ಲಾಂಗ್ ಅಲ್ಲಿ 18-19 ಬರುತ್ತೆ. ಡ್ರಿವೆನ್ ಅರೌಂಡ್ 53,000 ಕಿಲೋಮೀಟರ್ಸ್. ಪ್ರೈಸಿಂಗ್ ಅಲ್ಲಿ ಹೋದ್ರೆ ಸರ್, ಪ್ರೈಸ್ ಬಂದ್ಬಿಟ್ಟು ಕಸ್ಟಮರ್ ಕೊಟ್ಟಿಂಗ್ ಬಂದ್ಬಿಟ್ಟು 2,95,000 ಹೇಳ್ತಾ ಇರೋದು ಸರ್. ಫೈನಲ್ ಟು ಫೈನಲ್ ಸರ್ 2,70,000 ಮಾಡ್ಕೊಡ್ತೀನಿ. 2,70,000ಕ್ಕೆ ಓಮ್ನಿ ಸಿಗ್ತಾ ಇದೆ. ತುಂಬ ಡಿಮ್ಯಾಂಡ್ ಇದೆ ವೀಕ್ಷಕರೇ, ಎಲ್ಲೂ ಕೂಡ ಸಿಗ್ತಾನೆ ಇಲ್ಲ ಮಾರ್ಕೆಟಲ್ಲಿ, ಯಾರೂ ಸೇಲೇ ಮಾಡ್ತಿಲ್ಲ ಜಾಸ್ತಿ. ನೆಕ್ಸ್ಟ್ ಯಾವ್ದು ಸರ್ ಇದು? ಮಾರುತಿ ಎ ಸ್ಟಾರ್ ಆಟೋಮೆಟಿಕ್. ಎ ಸ್ಟಾರ್, ಓಕೆ. ಯಾವ ಮಾಡಲ್ ಸರ್? ಸರ್ ಇದು ಬಂದ್ಬಿಟ್ಟು ಮಾರುತಿ ಎ ಸ್ಟಾರ್ ಆಟೋಮೆಟಿಕ್ 2013 ಮಾಡಲು, ಸೆಕೆಂಡ್ ಓನರು, 89,000 ಕಿಲೋಮೀಟರ್ ಡ್ರಿವೆನ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು, ಲೆದರ್ ಸೀಟ್ಸ್ ಇದೆ, ಪ್ಲಸ್ ಕಂಪನಿ ಸಿಸ್ಟಮ್ ಇದೆ. ವೆಹಿಕಲ್ ತುಂಬಾ ಕ್ಲೀನ್ ಆಗಿದೆ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಹಾಕಿದ್ದಾರೆ ಕಸ್ಟಮರು, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸಿಟಿಯಲ್ಲಿ ಚಿಕ್ಕ ಗಾಡಿ ಯೂಸ್ ಮಾಡೋಕ್ಕೆ, ಮೈಲೇಜ್ ಗಾಡಿ ಅಂತ ತೊಗೊಳ್ಬೋದು, ಯಾಕಂದ್ರೆ ಚಿಕ್ಕ ಗಾಡಿ ಎಲ್ಲಿಂದ ತೊಗೊಂಡೋಗ್ಬೋದು ಆಟೋಮೆಟಿಕ್ಗೋಸ್ಕರ. ಆ್ಯಂಡ್ ಮಾರುತಿಗೋಸ್ಕರ ಮೇಂಟೆನೆನ್ಸ್ ಫ್ರೀ ಇರುತ್ತೆ, ಮೈಲೇಜ್ನು ಕೂಡ ಆರಾಮಲ್ಲಿ 18 ಬರುತ್ತೆ, ಲಾಂಗ್ಲಿ 20 ಬರುತ್ತೆ. 1000cc ಇಂಜಿನ್ ಇದು ಸರ್. ಪ್ರೈಸಿಂಗ್ ಅಲ್ಲಿ ಹೋದ್ರೆ 3,10,000 ಕೋಟಿಂಗ್ ಪ್ರೈಸ್ ಹೇಳ್ತಾ ಇರೋದು ಸರ್. ಫೈನಲ್ ಟು ಫೈನಲ್ ಸರ್ ಅರೌಂಡ್ 2,80,000 ಮಾಡ್ಕೊಡ್ತೀನಿ ಸರ್. 2,80,000 ಮಾಡ್ಕೊಡ್ತೀರಾ? ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ಒಂದು i20 ಇದೆ. ಇವತ್ತಿನ ವಿಡಿಯೋದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಅನ್ಸುತ್ತೆ ನಾವು ಸಾಗರ್ ಕಾರ್ಸಲ್ಲಿ ಯಾವುದು i20 ನೋಡಿಲ್ಲ ಅಂತ ಹೇಳ್ತಿದ್ದು, ಬಟ್ ಸಡನ್ಲಿ ಲಾಸ್ಟಲ್ಲಿ ಆದರೂ ಒಂದು i20 ಇದ್ದೇ ಇದೆ. ಯಾವ ಮಾಡಲ್ ಸರ್ ಇದು? ಸರ್ i20 ಬಂದ್ಬಿಟ್ಟು 2012 ಮಾಡಲು, ಸಿಂಗಲ್ ಸೆಕೆಂಡ್ ಓನರು, 86,000 ಕಿಲೋಮೀಟರ್ ಡ್ರಿವೆನ್, ಮ್ಯಾಗ್ನಾ ವೇರಿಯಂಟ್, ಪೆಟ್ರೋಲ್ ಇಂಜಿನ್. ಓಕೆ ಸರ್. ಮೈಲೇಜ್ ಅಲ್ಲಿ ಸಿಟಿಯಲ್ಲಿ ಆರಾಮಾಗಿ ನಿಮಗೆ 12-13 ಬರುತ್ತೆ, ಮೈಲೇಜ್ ಲಾಂಗ್ ಅಲ್ಲಿ 15-16 ಬರುತ್ತೆ. ಕಿಲೋಮೀಟರ್ ಡ್ರಿವೆನ್ ಅರೌಂಡ್ 86,000 ಕಿಲೋಮೀಟರ್ ಡ್ರಿವೆನ್ ಸರ್ ಇದು ಮ್ಯಾಗ್ನಾ. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ಹೋದ್ರೆ ಸರ್ 3,95,000 ಕೋಟಿಂಗ್ ಪ್ರೈಸು. ಫೈನಲ್ ಟು ಫೈನಲ್ 3,55,000 ಮಾಡ್ಕೊಡ್ತೀನಿ ಸರ್. 3,55,000 ಮಾಡ್ಕೊಡ್ತೀರಾ? ಸೂಪರ್ ಸರ್. ಹಾಗಾದ್ರೆ ನೆಕ್ಸ್ಟ್ ವೆಹಿಕಲ್ ಒಂದು ಸ್ವಿಫ್ಟ್ ಇದೆ. ಡಿಸೈರ್ ಇದು. ಓಕೆ ಸರ್, ಸ್ವಿಫ್ಟ್ ಡಿಸೈರ್ 2012 ಮಾಡಲ್ ಇದು ವೆಹಿಕಲ್. 68,000 ಕಿಲೋಮೀಟರ್ ಡ್ರಿವೆನ್, 2012 ಮಾಡಲ್, VXI ವೇರಿಯಂಟ್ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಸರ್. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್ ಇದೆ, ಪ್ಲಸ್ ನಿಮಗೆ ಸ್ಟೇರಿಂಗ್, ಸೈಡ್ ಮಿರರ್ಸ್ ಎಲ್ಲ ನಿಮಗೆ ಇಂಡಿಕೇಟರ್ಸ್ ಎಲ್ಲ ಬರುತ್ತೆ. ವೆಹಿಕಲ್ ತುಂಬಾ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇದೆ. ಡಿಸೈರ್ ವೆಹಿಕಲ್, ಪೆಟ್ರೋಲ್ ಇಂಜಿನ್. ಮೈಲೇಜ್ ಅಲ್ಲಿ ಹೋದ್ರೆ ಸಿಟಿಯಲ್ಲಿ ನಿಮಗೆ ಆರಾಮಾಗಿ 14-15 ಬರುತ್ತೆ, ಹೈವೇ 16-17 ಬರ್ಬೋದು, ವರ್ಷದ ಮೇಲೆ ಡಿಪೆಂಡು ಸರ್. ಪ್ರೈಸಿಂಗ್ ಅಲ್ಲಿ ಹೋದ್ರೆ 4.5 ಕೋಟಿಂಗ್ ಪ್ರೈಸು. ಫೈನಲ್ ಟು ಫೈನಲ್ ಸರ್ 4,10,000 ಮಾಡ್ಕೊಡ್ತೀನಿ ಸರ್. 4,10,000 ಮಾಡ್ಕೊಡ್ತೀರಾ? ಓಕೆ ಸರ್. ಹಾಗಾದ್ರೆ ಆಲ್ಮೋಸ್ಟ್ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಗಾಡಿ ಡೀಟೇಲ್ಸ್ ಕೊಟ್ಟಿದ್ದೀರಾ? ಹೌದು ಸರ್. ಆಲ್ಮೋಸ್ಟ್ ಇಷ್ಟು ವೆಹಿಕಲ್ಸ್ ಇದೆ ಸರ್. ಇನ್ನೂ ಕಸ್ಟಮರ್ಸ್ಗೆ ಗಾಡಿ ವೆಹಿಕಲ್ಸ್ ಬೇಕಂದ್ರೆ ಜಸ್ಟ್ ನಮ್ಗೆ ಕಾಂಟ್ಯಾಕ್ಟ್ ಮಾಡಲಿ. ಅವ್ರಿಗೆ ಏನು ಗಾಡಿ ಬೇಕು, ಅವ್ರಿಗೆ ಅದೇ ಗಾಡಿ ಅರೇಂಜ್ ಮಾಡ್ಕೊಡ್ತೀನಿ. ಅವ್ರಿಗೆ ನಮ್ಮ ಹತ್ರ ಆಲ್ಮೋಸ್ಟ್ ಇಲ್ಲಿ ಸ್ಟಾಕ್ ಇಲ್ಲ, ನೀವೇ ನೋಡಿ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ, ನಿಲ್ಸಕ್ಕೆ ಜಾಗ ಇಲ್ಲ. ಕಸ್ಟಮರ್ಸ್ ಕೂಡ ಅಷ್ಟೇ ಬರ್ತಾ ಇರುತ್ತೆ, ನಮಗೆ ಜಾಗ ಇಲ್ಲ, ಮೇಂಟೈನ್ ಮಾಡೋಕ್ಕೆ ಆಗಲ್ಲ ಅಂತ ನಾವು ಇಷ್ಟು ಗಾಡಿ ತೋರಿಸಿದ್ದೀನಿ. ಅವ್ರಿಗೆ ಬೇರೆ ಯಾವ ಗಾಡಿ ಬೇಕೋ ನಮ್ಗೆ ಕಾಂಟ್ಯಾಕ್ಟ್ ಮಾಡಲಿ ಅವರು, ಇಲ್ಲಾಂದ್ರೆ ಮೆಸೇಜ್ ಮಾಡಲಿ ಅವರು. ನಮ್ಮ ಕ್ಯಾಟ್ಲಾಗ್ ನಂಬರ್ ನಿಮಗೆ ಕೊಡ್ತೀವಿ, ಆ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬಿಡಿ. ಅವ್ರಿಗೆ ಎಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ, ಯಾವ ಗಾಡಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ನಾವು, ಅದರಲ್ಲಿ ನೋಡ್ಕೊಳ್ಬೋದು. ಲೋನ್ ಬಂದು ಎಲ್ಲ ಮಾಡಲ್ ಅಂದರೆ 2000 ಇಂದ ಹಿಡ್ಕೊಂಡು 2000 ಮಾಡಲ್ ಇಂದ ಹಿಡಿದು 2022 ಮಾಡಲ್ ತಗೊಂಡ್ರೆ ಲೋನ್ ಮಾಡ್ಕೊಡ್ತೀನಿ ಸ್ಯಾಲ್ರಿ ಪರ್ಸನ್ಗೆ. ಅಕಸ್ಮಾತ್ ಸ್ಯಾಲ್ರಿ ಕಸ್ಟಮರ್ ಅದನ್ನು ಹೇಳಿದೆ ನಿಮಗೆ ಮುಂಚೆ ಆಫರ್ ಕೊಟ್ಟೆ ಏನಂತ, ಥ್ರೂ ಔಟ್ ಇಂಡಿಯಾ ಅದು ಏನಂತ ಕ್ಯಾಲಿಫೈ ಮಾಡಿಬಿಡ್ತೀನಿ. ಆಲ್ ಇಂಡಿಯಾ ಹೆಂಗಂದ್ರೆ ಇವಾಗ ಕಸ್ಟಮರ್ ಚೆನ್ನೈ ಕಸ್ಟಮರು, ಅವರು ಬ್ಯಾಂಗ್ಳೂರಲ್ಲಿ ವರ್ಕಿಂಗ್ ಮಾಡ್ತಾ ಇದ್ದಾರೆ. ಇವಾಗ ಬೆಂಗಳೂರು ಅಡ್ರೆಸ್ ಪ್ರೂಫ್ ಇಲ್ಲ. ಇವಾಗ ಕೆಲವರು ಬ್ಯಾಂಕಲ್ಲಿ ರೆಂಟಲ್ ಅಗ್ರಿಮೆಂಟ್ ಕನ್ಸಿಡರ್ ಮಾಡ್ತಾರೆ, ಕೆಲವು ಬ್ಯಾಂಕಲ್ಲಿ ರೆಂಟಲ್ ಅಗ್ರಿಮೆಂಟ್ ಕನ್ಸಿಡರ್ ಮಾಡಲ್ಲ. ಆ ಥರ ಕಸ್ಟಮರ್ ಇದ್ರೆ ಲೋನ್ ಮಾಡ್ತೀನಿ. ಇಲ್ಲ ಅವರು ಚೆನ್ನೈ ಕಸ್ಟಮರು, ಚೆನ್ನೈದಲ್ಲಿ ಅಲ್ಲೇ ಜಾಬ್ ಮಾಡ್ತಾ ಇದ್ದಾರೆ, ಅಲ್ಲೇ ಮನೆ ಇದ್ರೂ ಅವರು ಅಲ್ಲಿಂದ ಬರ್ಬೋದು, ಅವ್ರಿಗೇನು ಲೋನ್ ಕೊಡ್ತೀನಿ. ಅವ್ರು ದಿಲ್ಲಿಯವ್ರ ಕಸ್ಟಮರ್ಗೆ ಅವ್ರಿಗೇನು ಲೋನ್ ಕೊಡ್ತೀನಿ. ಯಾರು ಇರಲಿ ಸರ್, ಅವ್ರಿಗೆ ಲೋನ್ ಮಾಡ್ಕೊಡ್ತೀನಿ ಸರ್ ಅವರು. ಸೂಪರ್ ಸರ್. ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೆಲ್ಲ ಫೆಸಿಲಿಟಿ ಇದೆ ಸಾಗರ್ ಕಾರ್ಸಲ್ಲಿ. ಆರಾಮಾಗಿ ವಿಸಿಟ್ ಮಾಡಿ, ಒಂದ್ಸಲಿ ಗಾಡಿಗಳು ನೋಡಿ, ಗಾಡಿಗಳು ಇಷ್ಟ ಆಯಿತು ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ತೊಗೋಬೋದು. ಆ್ಯಂಡ್ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.